ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಶ್ರೀ ಭಗವತ್ಪಾದ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ತತ್ವಬೋಧದ 36, 37, 38ನೇ ವಿಡಿಯೋಗಳನ್ನು ಅಂದರೆ ಡೇ 10 ಗುರೂಜಿಗಳು ಕೊಟ್ಟಿರುವಂತಹ ಟಾಕ್ ಪ್ರಕಾರ ಅದನ್ನು ನಾವು ಅಧ್ಯಯನ ಮಾಡೋಣ. ಪ್ರಶ್ನೋತ್ತರಗಳ ಮುಖಾಂತರ ನಾವು ಇದನ್ನು ತಿಳ್ಕೊಳ್ತಾ ಬರೋಣ. ಮೊದಲನೇ ಪ್ರಶ್ನೆ, ಇವಾಗ ನಾವು ತತ್ವಬೋಧ ಟೈಟಲ್ ಇದು ಏನಿದೆಯೋ ಅದರ ಒಂದು ಅರ್ಥವೇ ಸಂಪೂರ್ಣವಾದ ಪುಸ್ತಕ ಇರೋದು. ಇದನ್ನಾಗಲೇ ನಾವು ಚಿಂತನೆಯನ್ನ ಮಾಡೋ ಆಗಿದೆ. ತತ್ವಬೋಧ ಅಂದ್ರೆ ಏನು, ಮತ್ತೊಮ್ಮೆ ಇದನ್ನ ತತ್ವಬೋಧ ಅಂದ್ರೆ ಏನು ಅನ್ನೋದನ್ನ ಮತ್ತೆ ಚಿಂತನೆ ಮಾಡೋಣ. ಇದು ಸತತವಾಗಿ ನಡೀತಾನೆ ಇರಬೇಕು. ಇವತ್ತು ನಾವು ಈ ವಿಷಯ ತಿಳ್ಕೊಂಡ್ವಿ, ನಾಳೆ ಈ ವಿಷಯ ನಾವು ಮಾತಾಡಬಾರ್ದು, ಚರ್ಚಿಸಬಾರ್ದು, ಇನ್ನು ಹೋಗೋಣ ಮುಂದಕ್ಕೆ ಅಂತಲ್ಲ. ಹಿಂದಿಂದನ್ನ ಮತ್ತೆ ಪುನರಾವರ್ತನೆ ಮಾಡ್ತಾ 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 ಹೋಗದೆ ಈ ಆಧ್ಯಾತ್ಮದಲ್ಲಿ ನಮಗೆ ಬೇರೂರುತ್ತೆ. ಆಗ ಪ್ರತಿಯೊಂದು ವಿಷಯವೂ ಸಹ ನಮ್ಮ ಒಳಗಡೆ ಅದು ಇಳಿದು ಹೋಗುತ್ತೆ. ಅದಕ್ಕೋಸ್ಕರ ಪುನರಾವರ್ತನೆ ಪುನರಾವರ್ತನೆ ಪುನರಾವರ್ತನೆ. ಅದಕ್ಕೆ ತತ್ವಬೋಧ ಅಂತಂದ್ರೆ ಏನು ಅನ್ನೋದನ್ನ ಇಂದಿರಮ್ಮ ಅವ್ರು ಹೇಳ್ತೀರಾ? ಹಾ ಮೇಡಮ್. ತತ್ವಬೋಧ. ಹರಿ ಓಂ ಎಲ್ಲರಿಗೂ. ತತ್ವಬೋಧ ಎಂದ್ರೆ ತತ್ವ ಅಂದ್ರೆ ಸತ್ಯ. ಯಾವುದೇ ಒಂದು ವಸ್ತುವಿನ ಬಗ್ಗೆ, ಪ್ರಪಂಚದ ಬಗ್ಗೆ, ನನ್ನ ಬಗ್ಗೆ ಸತ್ಯ, ಯಾವುದೇ ವಸ್ತುವಿನಲ್ಲಿ ಅದ್ರ ಬಗ್ಗೆ ಸತ್ಯ ತಿಳಿದುಕೊಂಡ್ರೆ ಅದು ತತ್ವ ಅಂತ ಅನ್ಸುತ್ತೆ, ತತ್ವಬೋಧ ಅನ್ಸುತ್ತೆ. ಯಾವುದೇ ಒಂದು ಅರಿವು ಬೇಕಂದ್ರೆ ಅದು ಸತ್ಯವಾಗಿರ್ಬೇಕು. ಆ ಸತ್ಯ ಅಂದ್ರೆ ಏನು, ಆ ತತ್ವವನ್ನ ಈ ತತ್ವಬೋಧದ ಮೂಲಕ ತಿಳ್ಕೋಬಹುದು. ಇವಾಗ ಸರಿ ಇದೆ. ಇವಾಗ ತತ್ವ ಅಂತಂದ್ರೆ ಸತ್ಯ ಅಂತ ಹೇಳಿದ್ರಿ. ಖಂಡಿತ ಅದು ಸತ್ಯ ಅಂತಂದ್ರೆ ಹೇಗೆ ಅಂತಂದ್ರೆ ಅದು ಎಲ್ಲ ಸರ್ವಕಾಲದಲ್ಲೂ ಅದು ನಿಜ ಆಗಿರ್ಬೇಕು. ಮತ್ತೆ ಅದು ದೇಶಕ್ಕೇನು ಸಹ ಪರಿಮಿತವಾಗಿರುವಂತಹದ್ದಲ್ಲ, ಎಲ್ಲ ಕಡೆಯೂ ಸಹ ಅದು ಮತ್ತೆ ಎಲ್ಲರಿಗೂ ಅದು ಸತ್ಯ ಅಂತ ಆಗಿರ್ಬೇಕು. ಅಂದ್ರೆ ನಿಜ ಆಗಿರ್ಬೇಕು. ಅಂಥದ್ದು ಸತ್ಯ ಅಂತಹದ್ದು, ಅದನ್ನ ತಿಳಿದುಕೊಳ್ಳುವಂತಹದ್ದು. ಈಗ ಉದಾಹರಣೆಗೆ, ಈಗ ಮಣ್ಣಿರುತ್ತೆ, ಅದರಿಂದ ಮಡಿಕೆಯನ್ನು ಮಾಡಿರ್ತೀವಿ. ಮಡಿಕೆಯನ್ನು ನೋಡ್ತೀವಿ, ಮಡಿಕೆಯಲ್ಲಿ ಏನು ಅದರಲ್ಲಿ ಅದರ ಸತ್ಯ ಏನು ಅಂತ ತಿಳ್ಕೊಂಡಾಗ ಅದರಲ್ಲಿ ಏನು ಸತ್ಯ, ಮಡಿಕೆ ಅನ್ನೋದು ಮಿಥ್ಯ, ಆದ್ರೆ ಅದರಲ್ಲಿ ಸತ್ಯ ಅನ್ನೋದು ಮಣ್ಣು. ಯಾಕೆಂದ್ರೆ ಮಣ್ಣನ್ನ ಏನು ನೀವು ಪರಿವರ್ತನೆ ಮಾಡೋದಲ್ಲ, ಅದು ಮೂಲ ವಸ್ತು. ಈ ಮಡಿಕೆ ಒಂದಿನ ಒಡೆದು ಹೋಗಬಹುದು, ಮತ್ತೆ ನಾನಾ ರೀತಿಯಲ್ಲಿ ಮಣ್ಣಿನಲ್ಲಿ ಮಡಿಕೆ ಅಲ್ಲದೆ ಕುಡಿಕೆ ಮಾಡ್ಬೋದು, ಮೇಲ್ಗಡೆ ತಟ್ಟೆ ಮಾಡ್ಬೋದು, ಬೇರೆ ವಿವಿಧಾಕಾರವಾದಂತಹ ವಸ್ತುಗಳನ್ನ ಮಾಡಬಹುದು. ಇಲ್ಲಿ ತೋರಿಸ್ಬಿಡ್ತೀನಿ. ನೋಡಿ, ಎಷ್ಟು ವಿಧವಾದಂತಹ ಇವು ಇವೆ ಅಲ್ವಾ? ಆದ್ರೆ ಅದರಲ್ಲಿ ನಿಜವಾದದ್ದು ಸತ್ಯ ಅಂತಂದ್ರೆ ಏನು? ಮಣ್ಣೆನೆ. ನಾವು ಮಣ್ಣನ್ನ ಗುರುತಿಸಲ್ಲ, ಆ ಸತ್ಯವನ್ನ ಮರ್ತೋಗ್ತೀವಿ. ಅದು ಎಲ್ಲ ಕಡೆಯೂ ಇರೋದು ಹಾಗೆ. ಈ ಬ್ರಹ್ಮನ್ ಅನ್ನೋದು ಮಾತ್ರವೇ ಸತ್ಯ, ಇನ್ನೆಲ್ಲವೂ ಸಹ ಮಿಥ್ಯ. ಇದನ್ನ ಯಾಕೆ ಮಿಥ್ಯ ಅಂತೀವಿ ಅನ್ನೋದು ನಾವಿದೆಲ್ಲ ಚರ್ಚೆ ಮಾಡಿರೋದೆ, ಮತ್ತೆ ತಿಳ್ಕೊಳ್ತಾ ಹೋಗೋಣ. ಯಾಕೆಂದ್ರೆ ಇದು ಶಾಶ್ವತವಾಗಿ ಇರುವಂತಹದ್ದಲ್ಲ. ಇವತ್ತಿರುತ್ತೆ, ನಾಳೆ ಇಲ್ಲದೆ ಇರಬಹುದು. ಇದು ಒಡೆದೋಯ್ತು ಅಂತಂದ್ರೆ ಇಲ್ಲ. ಆದ್ರೆ ಒಡೆದೋಯ್ತು ಅಂತಂದ್ಬಿಟ್ಟು ಮಣ್ಣೇನಾದ್ರೂ ಇದಾಗತ್ತಾ? ಮಣ್ಣು ಹಾಗೆ ಇರುತ್ತೆ ಅಲ್ವಾ, ಅದು ಏನು ನಾಶ ಆಗಲ್ಲ. ಹಾಗೆ ಈ ಬ್ರಹ್ಮನ್ ಅನ್ನೋದು, ಅದಕ್ಕೆ ನಾಶ ಅನ್ನೋದು ಇಲ್ಲ. ಅದು ಎಲ್ಲವೂ ಸಹ ಇವಾಗ
ಏನು ನೀವು ಜಗತ್ತಿನಲ್ಲಿ ಎಲ್ಲ ನೋಡ್ತಾ ಇದ್ದೀರೋ ಎಲ್ಲವೂ ಸಹ ಬ್ರಹ್ಮನಿಂದಲೇ ಮಾಡಲ್ಪಟ್ಟಿದ್ರೂ ಸಹ ನಾವು ಇದನ್ನ ಬೇರೆ ಬೇರೆಯಾಗಿ ಕಾಣ್ತೀವಿ. ಅದರ ಮೂಲ ಸತ್ಯವನ್ನ ಈ ಮುಖಾಂತರ ನಾವು ತಿಳ್ಕೊಳ್ತೀವಿ. ಆತ್ಮಜ್ಞಾನದ ಮುಖಾಂತರ ನಾವು ತಿಳ್ಕೊಳ್ತಾ ಇದ್ದೀವಿ. ಓ, ಇದು ಬ್ರಹ್ಮನಿಂದಲೇ ಮಾಡಲ್ಪಟ್ಟಿರುವಂತಹದ್ದು. ಇಲ್ಲಿ ಸತ್ಯ ಅನ್ನೋದು ಬ್ರಹ್ಮ ಮಾತ್ರ, ಪರಬ್ರಹ್ಮ ಬಿಟ್ರೆ ಬೇರೆ ಯಾವುದು ಇಲ್ಲ. ಅದು ನಮ್ಮಲ್ಲಿರೋದನ್ನ ನಾವು ಆತ್ಮ, ಬ್ರಹ್ಮ ತತ್ವವೇ ನಮ್ಮಲ್ಲಿರೋದು, ಅದು ಆತ್ಮ ಅಂತ ಬಿಟ್ಟು ಕರಿತಾರೆ. ಆತ್ಮ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಇದಷ್ಟೇ. ಇದು ಸತ್ಯ. ಇದನ್ನು ತಿಳ್ಕೊಳ್ಳೋದನ್ನೇ ತತ್ವಬೋಧ. ಸಾವಿತ್ರಿಜಿ, ನಾನು ಯಾರು ಅನ್ನೋದಕ್ಕೆ ಏನ್ ಹೇಳ್ತೀರಾ? ನಾನು ಸತ್ ಚಿತ್ತ ಆನಂದ ಸ್ವರೂಪ ಅಂತ. ಸ್ವಲ್ಪ ವಿವರವಾಗಿ ಆನಂದ ಹೇಳಿ. ಅಂದ್ರೆ ಅರಿವು. ಆನಂದ ಅಂದ್ರೆ ಅರಿವು ಅರಿವು. ಎಲ್ಲಾ ಕಡೆ ಇರ್ತಕ್ಕಂಥದ್ದು. ಸಚ್ಚಿತ್ ಆನಂದ ಸ್ವರೂಪ ಅಂತಂದ್ರೆ ನಾಶ ಇಲ್ಲದೆ ಇರ್ತಕ್ಕಂಥದ್ದು, ಅದು ಅವಿನಾಶಿ. ಹಾಗಾಗಿ ನಾನು ನಾನು ಅಂತ ಎಲ್ಲ ನಾವು ಉಪಯೋಗಿಸ್ಕೊಂಡು ಹೇಳ್ತಾನೆ ಇರ್ತೀವಿ. ನಾನು ಮಾತ್ರ ಅಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಹಾಗಾಗಿ ನಾನು ಅನಂತ, ಅಖಂಡ, ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತೀವಿ ನಾನು ಅಂತ. ಯಾಕೆಂದ್ರೆ ನಿಜ. ನಾವು ದೇಹ ಮನ ಬುದ್ಧಿಗಳನ್ನ ನಾನು ಅಂತ ತಿಳ್ಕೊಂಡಾಗ್ಲೇ ನಮ್ಗೆ ಆ ತರದ್ದೆಲ್ಲ ತೊಂದ್ರೆ ಗೊತ್ತಾಗದೆ ಇರುತ್ತೆ. ಈ ಸಚ್ಚಿದಾನಂದ ಸ್ವರೂಪ ನಾನು ಅದು ಶಾಶ್ವತವಾಗಿರ್ತಕ್ಕಂಥದ್ದು ಅಂತ. ನಾನು ಅಂದ್ರೆ ನಾವ್ ಹಿಂದೆ ಎಲ್ಲಾನು ತಿಳ್ಕೊಂಡ್ ಬಂದಿದೀವಿ. ಈ ನಾನುಗೆ ಯಾಕೆ ಅಂತಂದ್ರೆ ಈ ಪ್ರಪಂಚದಲ್ಲಿ ಈಗ ಮಣ್ಣು ಇವೆಲ್ಲ ಅನೇಕ ವಸ್ತುಗಳನ್ನ ತೋರಿಸಿದ್ರೆ ಅದು ಬದಲಾವಣೆ ಆಗ್ತಾನೆ ಇರತ್ತೆ. ಈ ನಾನು ಅನ್ನೋದು ಮಾತ್ರ ಯಾವುದೇ ಬದಲಾವಣೆ ಇರೋದಿಲ್ಲ. ಅದು ಸಚ್ಚಿದಾನಂದ ಸ್ವರೂಪ. ನಾನು ಅಂದ್ರೆ ಸಚ್ಚಿದಾನಂದ ಸ್ವರೂಪ. ಆನಂದ ಅಂದ್ರೆ ಅನಂತ ಅಂದ್ಬಿಟ್ಟು. ಅನಂತ ಅನಂತ ಅಂತ. ಸತ್ ಅಂತಂದ್ರೆ ಅಸ್ತಿತ್ವ ಅಂತ. ಚಿತ್ ಅಂತಂದ್ರೆ ಅರಿವು. ಈ ಸತ್ ಮತ್ತೆ ಚಿತ್ತು ಬೇರೆ ಬೇರೆ ಅಲ್ಲ, ಆದ್ರೆ ಅದನ್ನ ನಾವು ಉಪಯೋಗಿಸೋದು, ಅದನ್ನ ತಿಳುವಳಿಕೆಗೋಸ್ಕರ ನಾವು ಬೇರೆ ಬೇರೆಯಾಗಿ ಮೂರು ನಾಮಗಳಾಗಿ ಹೇಳ್ತೀವಿ. ಈ ಸಚ್ಚಿತ್ ಅನ್ನೋದು ಅದು ಸರ್ವವ್ಯಾಪಿಯಾಗಿರೋದಕ್ಕೆ ಅದು ಅನಂತ. ಈ ಮೂರು ಬೇರೆ ಅಲ್ಲ, ಆದ್ರೆ ಆ ಮೂರಕ್ಕೂ ಬೇರೆ ಬೇರೆಯಾದ ಹೆಸರುಗಳನ್ನ ಕೊಟ್ಟಿದ್ವಿ. ಸತ್ ಅಂದ್ರೆ ಅಸ್ತಿತ್ವ ಅಂತಂದ್ರೆ ಯಾವಾಗ್ಲೂ ಇರುವಂತಹದ್ದು, ಅದು ಸರ್ವವ್ಯಾಪಿ. ಅದ್ ಹೇಗೆ ತಿಳ್ಕೊಳ್ಳೋದು? ಗುರೂಜಿಗಳು ಕತ್ತಲೆ ಕೋಣೆಯಲ್ಲಿ ಉದಾಹರಣೆಯನ್ನು ಕೊಡ್ತಾರೆ, ಅದನ್ನ ಹೇಳಿ. ಇವಾಗ ಕ್ಲೂ ಕೊಟ್ಟಿದ್ದೀನಲ್ಲ ಸಾವಿತ್ರಿಜಿ, ಹೇಳಿ. ಅದೇ ಕತ್ಲೆ ಕೋಣೆನಲ್ಲಿ ಎಲ್ಲ ಸಾಮಾನುಗಳು ಇರತ್ತೆ. ಏನಪ್ಪಾ ನೀನ್ ಇದೀಯಾ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ತನ್ನ ಬಗ್ಗೆ ಅರಿವಾಗ್ತಾ ಇದೆ. ನಾನು ಇದೀನಿ ಅಂದ್ರೆ ಇದೀನಿ ಅಂತ ಹೇಳ್ತಾನೆ. ಅಲ್ಲಿ ಈ ತರ ವಸ್ತುಗಳಿಟ್ಟಿದೀವಿ, ಕಾಣಿಸ್ತಾ ಇಲ್ಲ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ತನ್ನ ಬಗ್ಗೆ ತಾನು ನಾನು ಅನ್ನೋದ್ರ ಬಗ್ಗೆ ಅರಿವಿದೆ. ಅರಿವಿರೋದಕ್ಕೆ ನಾನು ಅಂತ ಹೇಳ್ತಾ ಇದ್ದಾನೆ. ಅರಿವಿಲ್ಲ ಅಂತಂದ್ರೆ ಗುರ್ತಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಾನಿದ್ದೀನಿ ಅಂತ ಕತ್ಲೆ ಹೇಳೋದು, ಕೋಣೆನಲ್ಲಿ ನಾನಿದ್ದೀನಪ್ಪ ಅಂತಂದ್ರೆ ಅರಿವಾಗ್ತಾ ಇದೆ ಅವನಿಗೆ. ನಾನಿದ್ದೀನಿ, ನಾನಿದ್ದೇನೆ ಅಂತ ಹೇಳ್ತಾನಲ್ವಾ, ಅರಿವಾಗ್ತಾ ಇದೆ. ಅರಿವಿರೋದ್ರಿಂದ ಅವನು ಹೇಳ್ತಾ ಇದ್ದಾನೆ. ಅರಿವಿಲ್ಲ ಅಂತಂದ್ರೆ ಅವನಿಗೆ ಗುರ್ತಿಸ್ಕೊಳಕ್ ಆಗಲ್ಲ ಅಂತ. ಇರುವಿಕೆಯ ಅರಿವು ಅನ್ನೋದು ಚಿತ್ತ. ಎಲ್ಲ ವಸ್ತುಗಳು ಇದೆ, ಅಸ್ತಿತ್ವವಾಗಿ ಕಾಣಿಸ್ತಾ ಇದೆ ಅವು ಅಂತ. ಸತ್ತು ಚಿತ್ ಅರಿವಾಗ್ತಾ ಇದೆ ಅಂತ ಅಂದ್ರೆ ಆನಂದ ಸ್ವರೂಪ ಅನ್ನೋದನ್ನೇ ಅವನು ಮರ್ತಿರೋದ್ರಿಂದ ಅದು ಬಂದು ಬಂದು ಹೋಗ್ತಾ ಇರತ್ತೆ. ಅಲ್ಲೇ ಅಜ್ಞಾನ. ಯಾಕೆ ಅಂತಂದ್ರೆ ಆ ದೇಹ ಭಾವನೆ ಇರೋದ್ರಿಂದ
ಹಾಗೆ ಆ ಅನಂತತೆಯನ್ನ ನಾವು ಗುರ್ತಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅದು ಅವನೇ ಆಗಿದ್ದಾನೆ, ಆ ಸ್ವರೂಪ ಅವನೇ ಆಗಿರ್ತಾನೆ. ಅದು ಅದನ್ನ ನಮ್ಮ ಯಾವಾಗ ನಾವು ಆಗುತ್ತೆ. ತಿಳ್ಕೊಳ್ತೀವಿ, ಜ್ಞಾನ ಆನಂದದ ಅನುಭವ ಯಾವಾಗ ಆಗುತ್ತೆ? ಅವಸ್ಥೆಗಳು ಅಂತ ಹೇಳ್ತೀವಲ್ಲ, ಏನೋ ಇಂಟರ್ನೆಟ್ ಇಶ್ಯೂ. ಅವಸ್ಥಾತ್ರಯಗಳಲ್ಲಿ ಎಚ್ಚರ ಕಲಿನಲ್ಲಿ ಆನಂದ ಅವನ್ಗೆ ಆನಂದ ಸ್ವರೂಪ ಅಂತ ಅಲ್ಲ, ಅವನ್ಗೆ ಎದ್ದ ಮೇಲೆ ಹೇಳ್ತಾನೆ. ಅವನಿಗೆ ಆ ಅರಿವು ಅನ್ನೋದು ಇರೋದಕ್ಕೆ ಅವನಿಗೆ ಹೇಳಕ್ ಆಗ್ತಾ ಇದೆ. ಅದನ್ನ ಅಲ್ಲಿ ಗುರ್ತಿಸ್ಕೊಳಕ್ ಆಗ್ತಾ ಇದೆ ಅವನಿಗೆ. ಆ ಗಾಢ ನಿದ್ದೆ ಸ್ಥಿತಿನಲ್ಲಿ ಗುರ್ತಿಸ್ಕೋಬಹುದು. ಹೌದು. ಇವಾಗ ಸತ್ ಅಂತಂದ್ರೆ ಇರುವಿಕೆ. ನಾವು ಎಲ್ಲ ವಸ್ತುಗಳನ್ನು ಸಹ ನಾವು ಇದೆ 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 ಅಂತ ಹೇಳ್ತೀವಿ. ಆ ಇದೆ ಇದೆ ಅನ್ನೋದರ ಇದು ಎಲ್ಲದಕ್ಕೂ ಕಾಮನ್ನೇ ಅಲ್ವಾ? ಆ ಇದೆ ಅನ್ನೋದೇ ಅಸ್ತಿತ್ವ. ಇವಾಗ ಕತ್ತಲೆ ಕೋಣೆ ಉದಾಹರಣೆಯಲ್ಲಿ ತೆಗೆದುಕೊಂಡ್ರೆ, ನೀನ್ ಇದೆಯಪ್ಪ ಅಂತಂದ್ರೆ ಹೋ ಇದೀನಿ ಅಂತಂದ್ಬಿಟ್ಟು ನಾ ಹೇಳ್ತೀನಿ. ಆದ್ರೆ ನನ್ನ ಈ ದೇಹವನ್ನು ಮುಟ್ಟಿ ನೋಡ್ಕೊಂಡು ಹೇಳಿದ್ರೆ, ಆ ದೇಹವನ್ನ ಯಾರು ಗಮನಿಸಿ ಹೇಳ್ತಾನೋ ಅದು ನಾನು, ಅದು ಅಸ್ತಿತ್ವ, ಆ ಇರುವಿಕೆ. ಆ ಇರುವಿಕೆಯ ಅರಿವು ಸಹ ನನ್ನಲ್ಲೇ ಇದೆ. ಈ ಎಲ್ಲ ಪ್ರಪಂಚದ ಪ್ರತಿಯೊಂದು ವಸ್ತುಗಳನ್ನು ನಾನು ಅರಿಯಬಲ್ಲೆ, ಮತ್ತೆ ನನ್ನ ಇರುವಿಕೆಯನ್ನು ಸಹ ನಾನು ಅರಿಯಬಲ್ಲೆ. ಅದು ಅರಿವು. ಇದು ಸರ್ವವ್ಯಾಪಿಯಾಗಿರುವಂತಹದ್ದು. ಇನ್ನೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಈಗ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಹಿಂದೆ ಯಾವಾಗಲೋ ಒಂದು ನಾವು ಈ ಕ್ಲಾಸ್ ಶುರು ಆದಾಗ ನಾವು ಹೇಗೆ ಡಿಸ್ಕಸ್ ಮಾಡಿದ್ವಿ, ಹೇಗೆ ಗ್ರೂಪ್ ಮಾಡ್ಕೊಂಡ್ವಿ, ಅದು ಸಹ ನಮಗೆ ಗೊತ್ತಿದೆ. ಮುಂದೆ ನಾವು ಎಲ್ಲಿಗೆ ತಗೊಂಡು ಹೋಗ್ತೀವಿ ಅದು ಸಹ ನಾವು ಚಿಂತನೆಯನ್ನ ಮಾಡ್ತೀವಿ. ಅಂದ್ರೆ ನಾವು ನಾನು ಆವಾಗಲೇ ಸುಮಾರು ಎಷ್ಟು ನಾವು AVSC ಸ್ಟಾರ್ಟ್ ಮಾಡಿ ಸುಮಾರು ದಿನಗಳು ಆಯ್ತು ಅಲ್ವಾ? ಆಗ ನನ್ನ ಬಾಡಿ ಬೇರೆ ಥರ ಇತ್ತು, ಈಗ ಬದಲಾವಣೆ ಆಗಿದೆ. ಇನ್ನು ಮುಂದೆ ಸಹ ಅದು ಬದಲಾವಣೆ ಆಗಿ ಹೋಗ್ಬಿಡುತ್ತೆ. ಆದರೆ ನಾನು ಬದಲಾವಣೆ ಆಗ್ತೀನ? ಇಲ್ಲ, ಅದು ಅಸ್ತಿತ್ವ. ಅದರ ಒಂದು ಹಿಂದಿನ ಎಲ್ಲಿ ಏನಾಗಿತ್ತು ಅದು ಗೊತ್ತು ನನಗೆ. ಈಗೇನು ನಡೀತಾ ಇದೆ, ಮುಂದೆ ಏನಾಗಬಹುದು ಅನ್ನೋದು ಸಹ ನಾನು ಕಲ್ಪಿಸಿಕೊಳ್ಳಬಲ್ಲೆ. ಇದು ಅರಿವು. ಇದು ಅನಂತವಾಗಿ ಇರುವಂತಹದ್ದು, ಅದು ಆನಂದ. ಅದನ್ನ ಹೇಗೆ ಗುರುತಿಸ್ಕೊಳ್ಳೋದು ಅಂತಂದ್ರೆ, ಅದೇ ನಿದ್ರಾವಸ್ಥೆಯಲ್ಲಿ ನೀವು ಹೇಳಿದ ಹಾಗೆ ನಿದ್ರಾವಸ್ಥೆಯಲ್ಲಿ ನಮಗೆ ಗಮನಕ್ಕೆ ಬರುತ್ತೆ. ಎಚ್ಚರದ ಸ್ಥಿತಿಯಲ್ಲಿ ನಮಗೆ ಅತಿಯಾಗಿ ಗೊತ್ತಾಗಲ್ಲ. ಯಾತಕ್ಕೆ ಅಂತಂದ್ರೆ ನಾವು ಜಾಗೃತರಾಗಿರ್ತೀವಿ. ನಾವು ದೇಹ ಮನಸ್ಸುಗಳನ್ನ ಗುರುತಿಸ್ಕೊಳ್ತೀವಿ ಅವಾಗ. ಅದಕ್ಕೆ ನಾನು ದೇಹ ಆಗೋಗ್ತೀನಿ, ನಾನು ಮನಸ್ಸಾಗೋಗ್ತೀನಿ. ಅದಕ್ಕೆ ಆನಂದ ಅನ್ನೋದು ಅಲ್ಲಿ ಸರಿಯಾಗಿ ನಮಗೆ ಗಮನಕ್ಕೆ ಬರಲ್ಲ. ಏನೋ ಕೆಲವೊಂದು ವಿಷಯಗಳು ಬಂದಾಗ ತಾತ್ಕಾಲಿಕವಾದ ಸಂತೋಷ ಅನ್ನೋದಾಗುತ್ತೆ, ಅದು ಬದಲಾವಣೆ ಆಗಿ ಹೊರಟೋಗ್ಬಿಡುತ್ತೆ. ಶಾಶ್ವತವಾದಂತಹ ಒಂದು ಆನಂದವಾದ ಅನುಭವ ಅನ್ನೋದು ಆಗಲ್ಲ. ಅದೇ ನಿದ್ರಾವಸ್ಥೆಯಲ್ಲಿ, ಗಾಢ ನಿದ್ದೆಯಲ್ಲಿ ಏನಾಗುತ್ತೆ, ಈ ದೇಹ ಅನ್ನೋದಿರಲ್ಲ, ಮನಸ್ಸು ಅನ್ನೋದಿರಲ್ಲ. ಅದಕ್ಕೆ ನಾನು ಮಾತ್ರ ಇರ್ತೀನಿ. ಆವಾಗ ನಾನು ಆನಂದವಾಗಿ ಇರ್ತೀನಿ ಅನ್ನೋದು ಅಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳೋದು. ಇಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ ಇಂದ್ರಮ್ಮ ಅವ್ರಿಗೆ? ಗೊತ್ತಾಯ್ತಲ್ವಾ? ಹಾ ಮೇಡಮ್, ಒಂದ್ ಕ್ವಶನ್. ಈಗ ಅಂದ್ರೆ ನಾನೀಗ ಅಂದ್ರೆ ಪ್ರಾಪಂಚಿಕವಾಗಿ ನಾನು ಇದ್ದಾಗ ನನ್ನ ದೇಹದಲ್ಲಿ ಏನೋ ದುಃಖ ಆಗುತ್ತೆ, ಸುಖ ಆಗುತ್ತೆ, ಅದೆಲ್ಲ ಅನುಭವಿಸ್ತೀವಲ್ವಾ? ಪಂಚೇಂದ್ರಿಯಗಳ ಮೂಲಕ ಏನೇನ್ ನಮಗೆ ಸುಖ ಸಿಗ್ತದೆ ಅವಾಗ ಬಹಳ ಖುಷಿಯಿಂದ ಇರ್ತೀವಿ. ಆದ್ರೆ ನಿದ್ರಾವಸ್ಥೆ ಒಳಗೆ ಅದು ಕನಸು, ಅದ್ರೊಳಗೆ ನಾವು ಸುಖ ಪಡಿಬಹುದು. ಆಮೇಲೆ ಬೆಳಗ್ಗೆ ಅದು ಹೇಳಕ್ ಆಗಬಹುದು, ಇಲ್ಲಾಂದ್ರೆ ಆಗ್ಲೇ ಮರ್ತೋಗ್ಬಿಡ್ಬೋದು. ಗಾಢ ನಿದ್ರೆಯಲ್ಲಿ ಇದ್ದಾಗ ಏನು ಆನಂದ ಇರ್ತದೆ ಅನ್ನೋ ಗೊತ್ತಿಲ್ಲ. ಗಾಢ ನಿದ್ರೆಯಲ್ಲಿ ಇದ್ದಾಗ ಆನಂದ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಗಾಢ ನಿದ್ರೆ ಯಾವಾಗಿರ್ತದೆ? ಅವಾಗ ಆನಂದವಾಗಿ
ಅಲ್ಲ ಹಾ ಮೇಡಮ್, ನಾನು ಹಾ ಹೇಳಿ ಹೇಳಿ. ಹೇಳೋವರೆಗೂ ಗಾಢ ನಿದ್ರೆ ಒಳಗಿದ್ದಾಗ ನನ್ಗೆ ಎದ್ದ ತಕ್ಷಣ ಲವಲವಿಕೆ ಇರ್ತದೆ, ಒಂಥರ ಎಲ್ಲ ಕೆಲಸ ಮಾಡ್ಲಿಕ್ಕೆ ಚೈತನ್ಯ ಇರ್ತದೆ, ಅದೆಲ್ಲ ಸರಿ. ಆದ್ರೆ ನಾವು ಪ್ರಾಪಂಚಿಕವಾಗಿ ಈಗ ನಮ್ಮ ನೈಜ ಸ್ಥಿತಿಯಲ್ಲಿದ್ದಾಗ ಅನೇಕ ಖುಷಿ ಘಟನೆಗಳಾಗುತ್ತೆ, ದುಃಖದ ಘಟನೆಗಳಾಗುತ್ತೆ. ಇದೆಲ್ಲ ಇದ್ದಾಗ ಅದು ಮನಸ್ಸು ಮತ್ತು ಬುದ್ಧಿಗೆ ನಾವು ಯೋಚನೆ ಮಾಡ್ಕೊಂಡಾಗ ಅದು ಖುಷಿ ಅಲ್ವಾ ಅಥವಾ ದುಃಖ ಅಲ್ವಾ? ಅದೇ ಇವಾಗ ನಾವು ಸಂತೋಷವನ್ನ ಆನಂದಕ್ಕೆ ನಾವು ಹ್ಮ್. ಡಿಫ್ರೆನ್ಸ್ ಕಂಡಿಡ್ಕೊಳ್ಬೇಕು. ಹ್ಮ್. ಸಂತೋಷ ಅಂದ್ರೆ ಅದು ತಾತ್ಕಾಲಿಕವಾಗಿ ಹ್ಮ್. ಆಗುವಂತಹದ್ದು. ಹ್ಮ್. ಈ ಆನಂದ ಅನ್ನೋದು ಅದು ಅನುಭವಾತೀತವಾದಂತಹದ್ದು. ಅಲ್ಲಿ ಯಾವ ಅನುಭವಗಳು ಇರಲ್ಲ. ಹಾ. ಈ ಆ, ಈ ಏನು ಇದೆ, ಈ ದುಃಖ ಮತ್ತೆ ಸಂತೋಷ ಇವೆರಡು ದ್ವಂದ್ವಗಳು. ಹ್ಮ್. ಅವು ದ್ವಂದ್ವಗಳ ಎಲ್ಲವನ್ನು ಬಂದು ಹೋಗುವಂತಹವೇ, ಹ್ಮ್. ಅವು ತಾತ್ಕಾಲಿಕವಾದಂತಹವು. ಹ್ಮ್. ಆನಂದ ಅನ್ನೋದು ಅವು ಎರಡಕ್ಕೂ ಮೀರಿದ್ದು. ಹ್ಮ್. ಒಂದ್ ನಿಮಿಷ ಸರ್ ಹತ್ರ ಮಾತಾಡ್ಬಿಡ್ತೀನಿ. ಓಕೆ ಮೇಡಮ್. ಓಕೆ. ಕ್ಲಾಸ್ ನಡೀತಾ ಇದೆ ಸರ್, ಆಮೇಲೆ ಮಾತಾಡ್ತೀನಿ. ಕ್ಲಾಸ್ ನಡೀತಾ ಇದೆ. ಹಾ ಸರ್. ಹಾ ಸರ್. ಈ ಆನಂದ ಅನ್ನೋದು ಈ ಸುಖ ದುಃಖಗಳಿಗೆ ಮೀರಿದಂತಹದ್ದು. ಅಲ್ಲಿ ನಿಮಗೆ ಯಾವ ದುಃಖನೂ ಇರಲ್ಲ, ಓಹೋ ಅಂತ ನೀವು ಮೆರೆಯುವಂತಹ ಒಂದು ಅನುಭವವೂ ಇರಲ್ಲ. ಅದಕ್ಕೆ ಅದು ನಮ್ಮ ಸಹಜ ಸ್ಥಿತಿ. ಅದು ಅದನ್ನ ಆನಂದ, ಅದು ಈ ಅಸ್ತಿತ್ವ ಮತ್ತೆ ಈ ಅರಿವು ಅನ್ನೋದು ಇರುತ್ತಲ್ಲ, ಅದು ಅನಂತವಾಗಿರುವಂತಹದ್ದು. ಎಲ್ಲ ಕಡೆಯೂ ಇರೋದಕ್ಕೆ ಅದು ಆನಂದ ಅಂತ. ಅನಂತವಾಗಿಬಿಟ್ಟಿರ್ತೀವಿ ಅಂದ್ರೆ ಅದು ಒಂದೇ ಇರುತ್ತೆ, ಅದು ಬೇರೆಯಾಗಿ ಇರಲ್ಲ. ಎಲ್ಲವೂ ನಾನೇ ಆಗೋಗಿರ್ತೀನಿ. ಇವಾಗ ನಾನು ಬೇರೆ, ನೀವು ಬೇರೆ. ಇವಾಗ ಸಾವಿತ್ರಿ, ಸಂಧ್ಯಾಜಿ ಎಲ್ಲರೂ ಬೇರೆ ಬೇರೆಯಾಗಿರಲ್ಲ. ನಿದ್ದೆಯಲ್ಲಿ ಎಲ್ಲರೂ ಒಂದೇ. ಅವ ಅನಂತವಾಗ್ಬಿಡ್ತೀವಿ. ಅದು ಎದ್ದಾಗ ನಾನ್ ಬೇರೆ ನೀನ್ ಬೇರೆ ಅಂದಾಗ, ಓ ನನಗೆ ಸೇರ್ಬೇಕಾಗಿರೋದೇನು, ನಿನಗ್ ಸೇರ್ಬೇಕಾಗಿರೋದೇನೋ, ನಿನ್ನ ಜ್ಞಾನ ಏನೋ, ನನ್ನ ಜ್ಞಾನ ಏನೋ, ಹೀಗೆ ಭೇದಗಳು ಬರುತ್ತೆ. ಅಲ್ಲಿ ಆವಾಗ ಆನಂದದ ಕೊರತೆ ಅನ್ನೋದು ಆಗುವಂತಹದ್ದು. ಯಾಕೆಂದ್ರೆ ಅಲ್ಲಿ ಸೀಮಿತತೆ ಅನ್ನೋದು ಬಂದ್ಬಿಡ್ತು. ನಾನು ಇಷ್ಟಕ್ಕೆ, ಈ ದೇಹಕ್ಕೆ ಎಷ್ಟು ಸೀಮಿತವಾಗಿದ್ದೀನೋ ಅಷ್ಟಕ್ಕೆ ಸೀಮಿತ. ನನ್ನ ಮನಸ್ಸಿಗೆ ಎಷ್ಟು ಸೀಮಿತತೆ ಇದೆಯೋ ಅಷ್ಟೇ ಸೀಮಿತತೆ. ಬುದ್ಧಿಗೂ ಅಷ್ಟೇ. ನಾನೇನು ಎಲ್ಲ ಈ ಜ್ಞಾನವನ್ನ ಸಂಗ್ರಹಿಸ್ಕೊಂಡಿದ್ದೀನೋ ಅಷ್ಟೇ. ಆದ್ರೆ ನನ್ಗಿಂತ ಹೆಚ್ಚಿನ ಮಟ್ಟದಲ್ಲಿರೋರು ಬೇಕಾದಷ್ಟು ಇರ್ತಾರಲ್ವಾ. ಯಾವುದಕ್ಕೂ ನಾವು ನಾನು ಮೀರಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನವೇ ಆಗ್ಲಿ, ಮನಸ್ಸಿನ ಸ್ಥಿತಿಯಲ್ಲೇ ಆಗ್ಲಿ, ಈ ದೇಹ ಆಗ್ಲಿ, ಯಾವುದಕ್ಕೂ ನಾವು ಕಂಪ್ಯಾರಿಸನ್ ಬಂದ್ಬಿಡುತ್ತೆ. ಅವಾಗ ಸೀಮಿತತೆ. ಇಷ್ಟಕ್ಕೆ ಇದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ದೇಹವನ್ನ ಹೆಚ್ಚಾಗಿ ಹಿಗ್ಗಿಸ್ಕೊಳಕ್ ಸಾಧ್ಯನಾ? ಇಲ್ಲ. ಅಲ್ಲಿ ಪರಿಮಿತತೆ. ಅದಕ್ಕೆ ಅದನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಅಪರಿಮಿತತೆಯ ಕಡೆಗೆ ಹೋಗ್ತೀವಿ. ಅದಕ್ಕೆ ಆನಂದವನ್ನ ಅರಸಿ ಹೋಗಿ ನಾವು ಕರ್ಮಗಳನ್ನ ಮಾಡೋದು. ನನಗೆ ಸುಖ ಬೇಕು ಅನ್ನೋದು ಅದಕ್ಕೋಸ್ಕರ ಕರ್ಮಗಳನ್ನ ಮಾಡ್ತೀವಿ. ಕರ್ಮಗಳನ್ನ ಮಾಡಿದಾಗ ಒಂದು ಫಲ ಅನ್ನೋದು ಬರುತ್ತೆ. ಆ ಫಲ ಬಂದಾಗ ಅದರಲ್ಲಿ ಸುಖನೂ ಬರ್ಬೋದು, ದುಃಖನೂ ಬರ್ಬೋದು. ಫಲ ಯಾವಾಗ್ಲೂ ಅದಕ್ಕೆ ಸುಖ ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ, ಒಳ್ಳೆಯ ಫಲಗಳು ಸಿಕ್ಕಿದಾಗ ಮತ್ತೆ ಅದನ್ನ ಕಾಪಾಡ್ಕೊಳ್ಬೇಕು, ಮತ್ತೆ ಇದನ್ನ ಇನ್ನೂ ಹೆಚ್ಚಾಗಿ ಗಳಿಸ್ಬೇಕು ಅಂತ ಇನ್ನು ಮತ್ತೆ ಕರ್ಮಗಳನ್ನ ಮಾಡ್ತೀವಿ. ಆ ವಾಸನಾ ಬೀಜಗಳು ಅನ್ನೋದು ಉತ್ಪತ್ತಿ ಆಗ್ಬಿಟ್ಟಿರುತ್ತೆ ಆ ಫಲದಲ್ಲಿ. ದುಃಖ ಆದಾಗ ನಾನು ಮಾಡಿದ ಕರ್ಮದಿಂದ ನನ್ಗೇನೋ ಕೆಟ್ಟದ್ದು ಆಯ್ತು, ಇದು ಸರಿ ಹೋಗ್ಲಿಲ್ಲ, ಇದು ವರ್ಕೌಟ್ ಆಗ್ಲಿಲ್ಲ. ಅವಾಗ ಏನ್ ಮಾಡ್ತೀನಿ, ಇದರಿಂದ ದೂರ ಇರ್ಬೇಕು ನಾನು ಅಂತ ಅದಕ್ಕೇನಾದ್ರೂ ಮಾಡ್ಬೇಕು. ಮಾಡೋದಕ್ಕೆ ಅದಕ್ಕೂ ಒಂದು ಕರ್ಮವನ್ನ ಮಾಡ್ತೀವಿ. ಅದನ್ನ ದೂರ ಇಡ್ಬೇಕಲ್ವಾ. ನನ್ನ ಕೆಟ್ಟದ್ ಮಾಡ್ತು, ನನ್ಗೆ ಇದರಿಂದ ತೊಂದರೆ ಆಗೋಯ್ತು, ಅದಕ್ಕೆ ಇದರಿಂದ ನಾನು ದೂರ ಇರ್ಬೇಕು, ಅದಕ್ಕೋಸ್ಕರ ಮತ್ತೆ ಕರ್ಮ ಮಾಡ್ತೀನಿ. ಈ ರೀತಿ ಇದು ಕರ್ಮ ಚಕ್ರ ಅನ್ನೋದು. ಇದು ಬಂಧನಕ್ಕೆ ಒಳಗಾಗುವಂತಹದ್ದು. ಈ ಆನಂದ ಅನ್ನೋದು ನಾನು ನೀನು ಅನ್ನೋದು ಇಲ್ವೇ ಇಲ್ಲ, ನಾನು ಪಡಿಬೇಕು ಅನ್ನೋದಿಲ್ಲ, ಏನಿಲ್ಲ. ನನ್ನ ನಿಜ ಸ್ಥಿತಿ ಮತ್ತೆ ಬೇರೆ ಇನ್ನೊಂದು ಅನ್ನೋದೇ ಇಲ್ಲ. ಎಲ್ಲವೂ ಒಂದೇ.
ಪರಬ್ರಹ್ಮನ ಸ್ಥಿತಿಯಲ್ಲೇ ಇರುವಾಗ ಬೇಕಾಗಿರುವುದು ಏನು ಇಲ್ಲ ಅಲ್ವಾ? ನಿದ್ದೆಯಲ್ಲಿ ಏನು ಬೇಕಾಗಿಲ್ಲ. ಗಾಢ ನಿದ್ದೆಯಲ್ಲಿ ಏನಾದ್ರೂ ಬೇಕಾ? ಏನು ಬೇಡ. ಎಚ್ಚರವಾದ್ಮೇಲೆ ನನ್ಗೆ ಹಸುವು ಅನ್ನೋದು. ಆನಂದ ನೀವು ಅನುಭವಿಸಿದೀರಾ ಮೇಡಮ್? ಅದೇ ಗಾಢ ನಿದ್ದೆಯಲ್ಲೇ ಅನುಭವಿಸ್ತೀರಾ ಅಂತಾನೆ ಗುರುಜಿಗಳು ಹೇಳ್ತಾ ಇರೋದು. ಅದನ್ನ ನಾವು ಗುರುತಿಸ್ಕೊಳ್ಬೇಕಷ್ಟೇನೆ. ಯಾರು ಅನುಭವಿಸದೆ ಇರೋರು ಯಾರು ಇಲ್ಲ. ಗುರುಜಿ ಅಷ್ಟೇ ಅಲ್ಲ ಅಮ್ಮ, ಎಲ್ಲರ ಅನುಭವಕ್ಕೂ ಬರುತ್ತದು. ಮೇಡಮ್ ಕೇಳ್ತಿದಾರಲ್ಲ, ಅವ್ರಿಗೂ ಬಂದಿರುತ್ತೆ, ಆದ್ರೆ ಅರಿವು ಇಲ್ಲ ಅಷ್ಟೇನೆ ಅವ್ರಿಗೆ. ಈಗ ನಮಗ್ ಪೂರ್ಣ ನೆಮ್ಮದಿ, ನಮ್ಗೆ ಯಾವ್ದೇ ನೋವೇ ಇಲ್ಲ, ದೇಹಕ್ ನೋವಿಲ್ಲ, ಮನಸ್ಸಿಗೆ ನೋವಿಲ್ಲ, ಆ ಸ್ಥಿತಿನೇ ತಾನೇ ನಾವ್ ಆನಂದ ಅನ್ನೋದು. ಈಗ ಆ ಸ್ಥಿತಿ ಒಳ್ಳೆ ನಿದ್ದೆ ಬಂದಿರುತ್ತೆ ಅಂತೀವಿ. ಒಳ್ಳೆ ನಿದ್ದೆನಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ತೀವಿ, ನಮ್ಗೆ ಯಾವ ನೋವು ಗೊತ್ತೇ ಆಗಲ್ಲ. ಅವಾಗ ದೇಹಕ್ಕೂ ಗೊತ್ತಾಗಲ್ಲ, ಮನಸ್ಸಿಗೂ ಗೊತ್ತಾಗಲ್ಲ, ನಾವ್ ಇದ್ದೀವಿ ಅನ್ನೋದೇ ನಮ್ಗೆ ಅರಿವು ಇರಲ್ಲ. ಅವಾಗ ಅನ್ಸ್ತಿರುತ್ತೆ ಅಂದ್ರೆ ಅಲ್ಲಿ ಆನಂದ ಪರಿಪೂರ್ಣ ತುತ್ತ ತುದಿಗೆ ಹೋಗ್ಬಿಟ್ಟಿರ್ತೀವಿ, ತುರ್ಯಾವಸ್ಥೆಗೆ ಅನ್ಸುತ್ತೆ. ಹಂಗಾಗಿ ನಮ್ಗೆ ಅಲ್ಲಿ ಯಾವ ಅರಿವು ಆಗ್ತಿರಲ್ಲ. ಆನಂದ ಇದೆ ಅನ್ನೋದ್ ನಮ್ಗೆ ಅವಾಗ್ಲೇ ಗೊತ್ತಾಗುತ್ತೆ ನಮ್ಗೆ. ಅದೇ ಎಚ್ಚರ ಆಗ್ಬಿಟ್ಮೇಲೆ ನಮ್ಗೆ ಆನಂದ ಇರಲ್ಲ. ಕನಸ್ನಲ್ಲೂ ಈಗ ನೀವು ಅರ್ಧಂಬರ್ಧ ಕನಸ್ ಕಾಣ್ತಾ ನಿದ್ದೆ ಮಾಡ್ತೀರಾ ನೋಡಿ, ಅದು ನಿಮ್ಗೆ ಆನಂದ ಸಿಕ್ಕಿರಲ್ಲ, ನಿಮ್ಗೆ ಅಷ್ಟು ಕಂಫರ್ಟ್ ಅನ್ಸಿರಲ್ಲ. ಅವಾಗ ಎಚ್ಚರ ಆದಾಗಿಲ್ಲ, ಪೂರ್ಣ ನಿದ್ದೆ ಆದಂಗಿರಲ್ಲ, ಇಲ್ಲ ನಿಮ್ಗೆ ಆನಂದ ಅನುಭವಿಸ್ತೇ ಅನ್ನೋಂಗಿರಲ್ಲ. ಹಂಗಾಗಿರುತ್ತೆ ನೋಡ್ರಿ. ಬೇಕಾರೆ ನಾವು ಯಾವತ್ತು ಮೈ ಮರೆತ್ ನಿದ್ದೆ ಮಾಡಿರ್ತೀವಿ ನೋಡಿ, ಯಾವತ್ತು ಸಂಪೂರ್ಣ ಆನಂದದಲ್ಲಿ ತೇಲೋಗ್ಬಿಟ್ಟಿರ್ತೀವಿ, ಗೊತ್ತೇ ಆಗಿರಲ್ಲ ನಮ್ಗೆ, ಪ್ರಪಂಚದ ಅರಿವೇ ಇರಲ್ಲ. ಅದೇ ಆನಂದ ಅಂತ, ಅದೇ ಆನಂದ ಅಂತ. ಅದ್ರ ನೆಕ್ಸ್ಟ್ ಕ್ವಶನ್ ಇದೆ ಮೇಡಮ್, ಇದನ್ನ ಗುರುತಿಸುವುದು ಹೇಗೆ ಅಂತ. ಅದೇ ಗುರುತಿಸುವುದು ಏನಿಲ್ಲ, ನಿದ್ರಾವಸ್ಥೆಯಲ್ಲಿ ಗೊತ್ತಾಗುತ್ತಲ್ಲ, ಅದೇ ಆನಂದ. ಅದನ್ನೇ ಹೇಳ್ತಾ ಇರೋದು. ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೆ ಅದಕ್ಕೆ ಉತ್ತರ. ಈಗ ಸ್ವಲ್ಪ ಅರ್ಥ ಆಯ್ತಾ? ಹಾ ಮೇಡಮ್, ಸ್ವಲ್ಪ ಹಾಗೆ ಹೋಗ್ತಾ ಹೋಗ್ತಾ ಪೂರ್ತಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ಪುನರಾವರ್ತನೆ ಮಾಡ್ತಾ ಇರ್ಬೇಕು ನೀವು ಅಂತ ಹೇಳುದು. ಪುನರಾವರ್ತನೆ ಮಾಡ್ತಾ ಇದ್ರೆ ಅದು ತಲೆಗೆ ಹೋಗ್ತಾ ಇರುತ್ತೆ, ನಮ್ಮ ಒಳ ಮನಸ್ಸಿನಲ್ಲಿ ಇಳಿತಾ ಹೋಗುತ್ತೆ. ಸುಪ್ತ ಮನಸ್ಸು ಅನ್ನೋದಿರುತ್ತಲ್ಲ, ಅದಕ್ಕೆ ಇಳಿದ್ ಬಿಟ್ರೆ ಅವಾಗ ಪ್ರತಿಯೊಂದು ವಿಷಯವನ್ನು ಸಹ ನೀವು ಯಾವತ್ತು ಮರೆಯಲ್ಲ. ಇವಾಗ ಜಗತ್ತು ಅಂದ್ರೆ ಏನು ಸಂಧ್ಯಾಜಿ ಹೇಳ್ತೀರಾ? ಹಾಮ, ಜಗತ್ ಅಂದ್ರೆ ಅದೇ ಜಾಯತಿ ಗಚ್ಚತಿ ಇತಿ ಜಗತ್ ಅಂತ ಹೇಳ್ತಾರೆ ಪ್ರಭುಜಿ. ಅಂದ್ರೆ ಜಾಯತಿ ಗಚ್ಚತಿ, ಜಾಯತಿ ಬರುತ್ತೆ ಹೋಗುತ್ತೆ, ಅದೇ ಜಗತ್ ಅಂತ. ಅಂದ್ರೆ ಈಗ ಮಮ್ಮಿ ಅಮ್ಮ ಕೇಳಿದ್ರಲ್ವಾ, ಈಗ ಅವರು ಅದೇ ಹೆಂಗೆ ಸುಖ ಅಂತ, ಆ ತರ ಅದ್ ಹೇಳ್ಬೇಕು ಅಂದ್ರೆ ನೋಡಿ, ಈಗ ನಮ್ಗೆ ಪ್ರಪಂಚ ಇದೆ ಅಂತ ಗೊತ್ತಾಗುವಾಗ ಈಗ ಹೇಳಿದ್ರು ಅವರು, ಅದನ್ನ ಕ್ಷಣಿಕ ಸುಖ. ಪ್ರಪಂಚ ಈಗ ನಾವ್ ಎಚ್ಚರ ಸ್ಥಿತಿನಲ್ಲಿ ನೋಡ್ತೀವಲ್ಲ ಏನ್ ಪ್ರಪಂಚ, ಆ ಪ್ರಪಂಚನೇ ನಾವು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ, ಅಲ್ಲಿ ಸಿಗೋ ಸುಖನೇ ನಮ್ದು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಅಲ್ಲಿ ಎಲ್ಲವೂ ಈ ಪ್ರಪಂಚದಲ್ಲಿ ಕಾಣ್ತಾ ಇರೋದೆಲ್ಲವೂ ಶಾಶ್ವತ ಇದೆಯಾ ಅನ್ನೋದು ನಮ್ಗೆ ಅನ್ನಿಸ್ಬಿಟ್ಟಿರುತ್ತೆ. ಯಾವ ಕ್ಲಾಸ್ ಇದು, ಆರಾಮಾಗಿ ಟಿವಿ ಸೀರಿಯಲ್ ನೋಡ್ಕೊಂಡು, ಪಿಕ್ಚರ್ ನೋಡ್ಕೊಂಡು, ಟೂರ್ ಮಾಡ್ಕೊಂಡು ಸುಖವಾಗಿ ಇದ್ಬಿಟ್ರೆ, ಏನೋ ಇಷ್ಟ ಬಂದು ತಿನ್ಕೊಂಡು ಉಟ್ಕೊಂಡಿದ್ರೆ ಸಾಕು, ಅದೇ ನಮಗೆ ಶಾಶ್ವತ ಸುಖ, ಆನಂದ, ಸಂತೋಷ ಅನ್ಕೊಂಡಿರ್ತಾರೆ. ಅದಲ್ಲ, ಅದ್ರಲ್ಲೆಲ್ಲ ಕ್ಷಣಿಕ ಅಷ್ಟೇ. ಅದು ನೀನು ಹುಟ್ಟಿರುವಾಗ, ಸೀರೆ ಹುಟ್ಟಿರುವಾಗ ನಿಮ್ಗೆ ಆ ಸುಖ, ತಿಂದ ಕ್ಷಣದಲ್ಲಿ ಆ ನಾಲ್ಗೆ ಮೇಲೆ ಆ ರುಚಿ ಇರೋವರೆಗೆ ಮಾತ್ರ ಅದ್ರ ಸುಖ, ಆ ನಂತರ ಇರಲ್ಲ. ಪ್ರಪಂಚವೂ ಅಷ್ಟೇ, ನಾವೀಗೆಲ್ಲ ಒಂದ್ ಪ್ರದೇಶಕ್ಕೆ ಟೂರ್ ಅಂತ ಇಟ್ಕೊಂಡ್ರೆ ಆ ಕ್ಷಣದಲ್ಲಿ ಅಷ್ಟೇ ನಾವ್ ಅಲ್ಲಿ ಸುಖ ಅನುಭವಿಸಕ್ಕಾಗಿರುತ್ತೆ. ವಾಪಸ್ ಮನೆಗ್ ಬಂದ್ಮೇಲೆ ನಾವು ಪುನಃ ಸಂಸಾರದ ಜಂಜಾಟದಲ್ಲಿ ಸಿಕ್ಕಾಕೋತೀವಿ, ಪುನಃ ಇನ್ನೇನೋ ನೋವು, ಇನ್ನೇನೋ ಕಷ್ಟ. ಇದನ್ನೇ ಪ್ರಪಂಚ ಅನ್ನೋದು. ಇದು ಎಲ್ಲ ಕ್ಷಣಿಕ ಸುಖ, ಇಲ್ಲಿ ಇರುತ್ತೆ ಹೋಗುತ್ತೆ. ಇದು ಎಲ್ಲ ಯಾವುದ್ರಿಂದ ಆಗಿದೆ ಅನ್ನೋದನ್ನು ಮುಂದೆ ಹೇಳ್ತಾ ಬರ್ತಾರೆ ಪ್ರಭುಜಿ. ಪ್ರಪಂಚ ಅಂದ್ರೆ 24 ತತ್ವಗಳಿಂದ ಆಯ್ತು. ಈಗ ಇದನ್ನ ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋಗ್ಬೇಕು ಅಂದಾಗ್ಲೇ ನಮ್ಗೆಲ್ಲಾ ವಿಷಯಗಳು ಗೊತ್ತಾಗೋದು. ಅಂದ್ರೆ ಈಗಾಗ್ಲೇ ಹೇಳ್ದಂಗೆ, ಈಗ ಪಂಚಕೋಶಗಳು, ಪಂಚಭೂತಗಳು, ಮತ್ತೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಇವು ಕರ್ಮೇಂದ್ರಿಯಗಳು, ಇವು ಎಲ್ಲ ಸೇರಿ 24 ಆಯ್ತು ಅಂತ. ಅಂದ್ರೆ ಅದೇ ಪಂಚಭೂತಗಳಿಂದ ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇವುಗಳ ಮೂಲಕ ಆಗಿದೆ ಅಲ್ವೇ ಈ ಪ್ರಪಂಚ. ನಾವ್ ಅನ್ಕೊಂಡದ್ದು ಈ ಸ್ಥೂಲ ಪ್ರಪಂಚ ನೀವೀಗ ಏನ್ ನೋಡ್ತಾ ಇದ್ದೀರಿ,
ಇದು ನನ್ನ ಪ್ರಪಂಚ. ಹೌದು, ಇದು ಆಕಾಶ ಕಾಣಿಸ್ತಿದೆ, ವಾಯು ಇದೆ, ಅಗ್ನಿ ಇದೆ, ಜಲ ಇದೆ, ಪೃಥ್ವಿ ಇದೆ, ಇದೇ ಪ್ರಪಂಚ ಅಂತ ಅನ್ಕೊಂಡ್ವಿ. ಇನ್ನು ಈ ಪ್ರಪಂಚ ನಮ್ಗೆ ಅನುಭವಕ್ಕೆ ಬರ್ಬೇಕಲ್ಲ. ಈ ಅನುಭವಕ್ಕೆ ಬೇಕಾಗಿರೋದು 5 ಪಂಚ ಜ್ಞಾನೇಂದ್ರಿಯಗಳು. ಆ ಜ್ಞಾನೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಇವುಗಳ ಮೂಲಕ ನಾವು ಈ ಪ್ರಪಂಚನ ಅನುಭವಿಸ್ತೀವಿ. ಹೀಗೆ ಮುಂದೆ ಪಂಚ ಕರ್ಮೇಂದ್ರಿಯಗಳು, ಕೈ, ಕಾಲು, ಮಲದ್ವಾರ, ಗುದದ್ವಾರ, ನಾಲಿಗೆ, ಇವುಗಳ ಮೂಲಕನು ಅವುಗಳನ್ನ ಅನುಭವಿಸ್ತಾ ಇರ್ತೀವಿ. ಮುಂದೆ ಪಂಚ ಪ್ರಾಣಗಳು, ಈಗ ಪ್ರಾಣ, ಅಪಾನ, ವ್ಯಾನ, ಉಡಾನ, ಸಮಾನ ಅನ್ನೋದನ್ನು ನೀವು ಈಗಾಗ್ಲೇ ಹಿಂದೆ ತಿಳ್ಕೊಂಡಿದ್ದೀರಲ್ಲ. ಆ 5 ಪ್ರಾಣಗಳು, ಇದ್ರ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ 4 ಕ್ರಿಯೆಗಳ ಮೂಲಕ ನಾವು ಈ ಪ್ರಪಂಚನ ಅನುಭವಿಸ್ತಾ ಬರ್ತಾ ಇದೀವಿ ಅಲ್ವಾ. ಅವಾಗ ನಾವೇನ್ ಅನ್ಕೋತೀವಿ, ನಾನು ಈ ಪ್ರಪಂಚ ಸೇರಿದ್ದೀನಲ್ಲ, ಇದು ಸೇರಿ ಈ ಪ್ರಪಂಚ, ನಾನ್ ಬೇರೆ ಅಲ್ಲ, ಈ ಪ್ರಪಂಚ ಬೇರೆ ಅಲ್ಲ, ನಾನು ಇದ್ರ ಒಂದು ಭಾಗ. ಈ ಪ್ರಪಂಚ ಯಾವಾಗ ಅಲ್ವಾ ನಾವೀಗ ಅನ್ಕೊಂಡ್ಬಿಟ್ಟಿದೀವಿ, ನಾನು ಈ ಪ್ರಪಂಚದ ಒಂದು ಭಾಗನೇ, ನಾವ್ ಈ ಪ್ರಪಂಚದಲ್ಲಿ ಎಲ್ಲವನ್ನು ಅನುಭವಿಸ್ತಾ ಇರೋರು ಅನ್ನೋದನ್ನ ಹೇಳ್ತಾ ಬರ್ತೀವಿ. ಪ್ರಪಂಚ ಅನ್ನೋದಕ್ಕೆ ಎಷ್ಟು ಸಾಕ, ಇನ್ನೇನಾರು ಹೇಳ್ಬೇಕಿತ್ತಮ್ಮ? ಇಲ್ಲ, ಇನ್ನೇನಿಲ್ಲ. ಅದೇ ಹೀಗೆ ಮಾನಸಿಕವಾಗಿ ನಮಗೆ ಬರುವಂತಹ ಎಲ್ಲ ಭಾವನೆಗಳ ಇದು ಏರುಪೇರುಗಳು ಇದನ್ನ ಹೇಳಿದ್ರಿ. ಮತ್ತೆ 24 ತತ್ವಗಳನ್ನು ಯಾವುದರಿಂದ ಆಗಿದೆ ಅನ್ನೋದನ್ನು ಈ ಪ್ರಪಂಚದಲ್ಲಿ 2 ಪ್ರಶ್ನೆಗೂ ಉತ್ತರ ಅದರಲ್ಲಿ ಬಂತು. ಯಾವುದರಿಂದ ಆಯ್ತು ಪ್ರಪಂಚ ಅನ್ನೋದು. ಇವಾಗ ಜೀವಿ ಅಂದ್ರು ಅಷ್ಟೇ, ಜಗತ್ತು ಅಂತಂದ್ರೆ ಇದು ಜಾಯತಿ ಗಚ್ಚತಿ ಇತಿ ಜಗತ್ ಅಂತಂದ್ಬಿಟ್ಟು, ಅಂದ್ರೆ ಯಾವ್ದು ಬರುತ್ತೋ ಬರೋದು ಹೋಗೋದು. ಇವಾಗ ಏನು ಬರೋದು ಹೋಗೋದು ಅಂತಂದ್ರೆ ಎಚ್ಚರದಲ್ಲಿ ಪ್ರಪಂಚದಲ್ಲಿ ಮೂರು ಅವಸ್ಥೆಗಳಲ್ಲಿ ಸಹ ನಾವು ಅದನ್ನ ತಿಳ್ಕೊಳ್ಬಹುದು, ಅನುಭವಿಸ್ತಾ ಇರ್ತೀವಿ. ಈಗ ಪ್ರಪಂಚನ ನಾವ್ ಹೇಗ್ ಅನುಭವಿಸ್ತೀವಿ ಅಂದ್ರೆ, ಈಗ ನಾವ್ ಅನ್ಕೊಂಡ್ರು ಎಚ್ಚರದಲ್ಲಿ ಈಗಾಗ್ಲೇ ಎಂದೋ ಒಂದು ಟೂರ್ ಹೋದು ಅಂತ, ಒಂದು ಯಾತ್ರೆಗೆ ಹೋದ್ವಿ ಅಂತ ನಾವ್ ಎಚ್ಚರ ಸ್ಥಿತಿನಲ್ಲಿ ಅನ್ಕೋತೀವಿ. ಇವಾಗ ನಾನು ಫಾರಿನ್ ಟೂರ್ ಹೋಗ್ಬೇಕು, ಕಾಶಿ ಯಾತ್ರೆ ಹೋಗ್ಬೇಕು, 4 ಧಾಮ್ ನೋಡ್ಬೇಕು, ಹೀಗೆಲ್ಲ ಅನ್ಕೋತಿರ್ತೀವಿ. ಹಾಗೆ ಕನಸಿನಲ್ಲಿ ಏನಾಗ್ಬಿಡುತ್ತೆ, ನಮ್ಗೆ ಅದ್ ಅನ್ಕೊಂಡಿರ್ತೀವಲ್ಲ, ಅದು ಮನಸ್ಸಿನಲ್ಲಿ ನೆಲೆ ನಿಂತು ಕನಸಿನಲ್ಲಿ ನಮ್ಗೆ ಅಲ್ಲಿ ಓದೋ ಅನ್ನೋ ಒಂದು ಅನುಭವ ಆಗ್ಬಿಡುತ್ತೆ. ಹೋದೆ ನಾನು ಕನಸಿನಲ್ಲಿ, ಈಗಾಗ್ಲೇ ನಾನು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ ಅಂತ ಅನ್ಕೋತೀವಲ್ಲ, ಅದು ಎಚ್ಚರ. ಅದು ನಮ್ ಗಾಢ ನಿದ್ದೆಯಲ್ಲಿ ನಮ್ಗೆ ಅದ್ರ ಅರಿವೇ ಇರಲ್ಲ. ಈಗ ಅಲ್ಲಿ ಓದೋ ಅನ್ನೋದೂನು ನಮಗ್ ಗೊತ್ತಾಗಿರಲ್ಲ. ಆ ಮಟ್ಟದಲ್ಲಿ ಆನಂದ ಅನುಭವಿಸಿರ್ತೀವಿ. ಎಚ್ಚರ ಆದ್ಮೇಲೆ ನಾವ್ ರಾತ್ರಿ ಕನಸಿನಲ್ಲಿ ಹೋಗಿದ್ವಿ, ಎಲ್ಲಿಗೆ 4 ಧಾಮ್ ಯಾತ್ರೆ ಹೋಗ್ಬಿಟ್ಟಿದ್ವಿ, ಕಾಶಿಗೆ ಹೋಗಿದ್ವಿ, ಆದ್ರೆ ಎಚ್ಚರ ಆದಾಗ ಅದ್ ಇಲ್ವೇ ಇಲ್ವಲ್ಲ, ಹೋಗಿಲ್ವಲ್ಲ ಅಲ್ಲಿ. ರಾತ್ರಿ ಕನಸಿನಲ್ಲಿ ಕಂಡದ್ದಲ್ವಾ, ಅದು ನಮಗ್ ನಿಜ ಅಲ್ಲ ಅಲ್ವಾ. ಹಾಗೆ ಪ್ರಪಂಚ ಬರುತ್ತೆ ಹೋಗುತ್ತೆ, ಅದು ಶಾಶ್ವತ ಅಲ್ಲ. ಇದರಲ್ಲಿ ನಾವು ಈ ಸುಳಿನಲ್ಲಿ ಸಿಕ್ಕಾಕೊಂಡು, ಈ ಸ್ಥೂಲ ಪ್ರಪಂಚದಲ್ಲಿ ನೋಡ್ತಾ ನಾವು ಹೊರಗಡೆ ಇದರಲ್ಲಿ ಸಿಕ್ಕಾಕೊಂಡು ನಮ್ ಆನಂದವನ್ನ ಕಳ್ಕೋಬಾರ್ದು. ನಮ್ಮ ಆನಂದ ಗಾಢ ನಿದ್ದೆಯಲ್ಲಿ ಇದೆ ಅನ್ನೋದನ್ನ ಇಲ್ಲಿ, ಅದು ಈ ಪ್ರಪಂಚ ಅನ್ನೋದೊಂದು ಮಾಯೆ, ಅದು ಮುಂದೆ ಬರ್ತಾ ಹೋಗುತ್ತೆ. ನಿಮ್ಗೆ ಎಲ್ಲಾ ಕ್ಲಾಸ್ ಅನ್ನು ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವಾಗ ಯಾವ್ದು ಸರಿ, ಯಾವ್ದ್ರಲ್ಲಿ ಆನಂದ ಇದೆ, ಹೌದಲ್ವಾ, ನಾವ್ ಇದೆಲ್ಲ ಮಾಡ್ಕೊಂಡು ತಪ್ಪು ಮಾಡಿ ತಿಳ್ಕೊಂಡಿದ್ವು ಅಲ್ವಾ ಅನ್ನೋದೆಲ್ಲ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅವ್ರಿಗೆ ಸ್ಪಿರಿಚುವಲ್ ಬ್ಯಾಕ್ ಗ್ರೌಂಡ್ ಇದೆ, ಬೇಗ ಅರ್ಥ ಮಾಡ್ಕೊಳ್ತಾರೆ. ಅದೇ ಇವಾಗ ಹೀಗೆ ಇವರೆಲ್ಲ ಹೇಳಿದ ಅರ್ಥ ಆಯ್ತು ಅಲ್ವಾ. ನೀವು ಏನಿಲ್ಲ, ಇವಾಗ ಹೊರಗಡೆ ಪ್ರಪಂಚ ನೋಡಿ, ಪ್ರಪಂಚದಲ್ಲಿ ಎಷ್ಟೊಂದು ಹುಟ್ಟುತ್ತವೆ ಅಲ್ವಾ, ಹುಟ್ಟುತ್ತವೆ, ಅವು ಮತ್ತೆ ಬೆಳೆಯುತ್ತವೆ, ಕೊನೆಯಲ್ಲಿ ಏನಾಗುತ್ತೆ, ಸತ್ತು ಹೋಗ್ಬಿಡುತ್ತವೆ ಅಲ್ವಾ. ಅಂದ್ರೆ ಬರುತ್ತವೆ ಹೋಗುತ್ತವೆ, ಬರುತ್ತವೆ ಹೋಗುತ್ತವೆ, ಇದು ಅಲೆ ರೀತಿಯಲ್ಲಿ. ಯಾವ್ದು ಬಂದಿದ್ದು ಒಂದಿನ ಹೋಗ್ಲೇಬೇಕು. ನಾವು ಅಷ್ಟೇ, ಇವಾಗ ಈ ದೇಹ ಹೊತ್ಕೊಂಡು ಬಂದಿದೀವಿ, ಒಂದಿನ ಹೋಗುವಂಥದ್ದೇ. ಇಲ್ಲಿ ನೀವು ಪ್ರಪಂಚದಲ್ಲಿ ಯಾವ್ದನ್ನೇ ತೆಗೆದುಕೊಳ್ಳಿ, ಬರುತ್ತೆ ಹೋಗುತ್ತೆ. ಅದನ್ನು ನಾವು 3 ಅವಸ್ಥೆಗಳಲ್ಲಿ ಹೇಗೆ ಅನುಭವಿಸ್ತೀವಿ ಅನ್ನೋದನ್ನ ಇವಾಗ ಸಂಧ್ಯಾ ಪರಮೇಶ್ವರ್ ಹೇಳಿದ್ರು. ಇವಾಗ ಹೊರ ಜಗತ್ತಿನಲ್ಲಿ ನಾವು ನೋಡಿದಾಗ ನಾವು ಕಣ್ಣಾರೆ ನಾವು ನೋಡ್ತಾ ಇದೀವಿ, ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಬರುತ್ತೆ ಹೋಗುತ್ತೆ, ಇದು ಜಗತ್ತು, ಬರೋದು ಹೋಗೋದು ಅಂತಂದ್ಬಿಟ್ಟು. ಆದ್ರೆ ಅದು ಎಲ್ಲವೂ ಯಾವುದು ಬಂದು ಹೋಗುತ್ತೋ ಅದೆಲ್ಲವೂ ಮಿಥ್ಯ, ಯಾವಾಗ್ಲೂ ಶಾಶ್ವತವಾಗಿರೋದು ಯಾವುದು ಅದು ಸತ್ಯ ಅಂತಂದ್ಬಿಟ್ಟು. ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದರ ಹುಡುಕಾಟ. ಆದ್ರೆ ಎಲ್ಲವೂ ಅದರಿಂದಲೇ ಆಗಿರುವಂತಹದ್ದು, ಆದ್ರೆ ಅದನ್ನ ಗುರುತಿಸ್ತಾ ಇಲ್ಲ ನಾವು.
ಏನಿದ್ರು ಈ ನಾಮ ರೂಪಗಳನ್ನು ಮಾತ್ರ ಗುರುತಿಸ್ತೀವಿ. ಅದರ ಹಿಂದಿರುವಂತಹ ಬ್ರಹ್ಮ ಮಾತ್ರ ಸತ್ಯ. ಆ ಸತ್ಯವನ್ನ ನಾವು ಗುರುತಿಸಕ್ಕೆ ಆಗ್ತಾ ಇಲ್ಲ. ಈ ಕ್ಲಾಸ್ಗಳಿಗೆ ಅಟೆಂಡ್ ಮಾಡ್ತಾ ಇರಿ. ಮುಂದೆ ಮುಂದೆ ನಿಮಗೆ ಆ ಒಂದು ನಾಲೆಡ್ಜ್ ಅನ್ನೋದು ಬರುತ್ತೆ. ನಿಜವಾಗ್ಲೂ ಬ್ರಹ್ಮ ಅಂತಂದ್ರೆ ಯಾವುದು ಅನ್ನೋದು ಪೂರ್ತಿಯಾಗಿ ಸಂಪೂರ್ಣವಾಗಿ ಸುಮಾರು ಚರ್ಚೆ ಮಾಡ್ಬಿಟ್ಟಿದೀವಿ ಈಗಾಗ್ಲೇನೆ. ಆದ್ರೂ ಅದು ಪೂರ್ತಿ ಒಳಗ್ ಕೂರ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಷ್ಟೆ. ನೀವು ಕ್ಲಾಸಸ್ ಬನ್ನಿ. ಬರ್ತೀನಿ ಮೇಡಮ್. ಇವಾಗ ಅವ್ರು 24 ತತ್ವಗಳು ಹೇಳಿದ್ರು. ಇವಾಗ ಜೀವಿ ಅಂತಂದ್ರೆ ನಾವು ಹಿಂದೆ ಚಿಂತನೆ ಮಾಡಿದ ಹಾಗೆ ಪಂಚಭೂತಗಳು ಸ್ಥೂಲ ಶರೀರ ಆಗಿರುತ್ತೆ, ಪಂಚ ಪ್ರಾಣಗಳು, ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇವು 20 ಆಯ್ತು. ಆಮೇಲೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 24 ತತ್ವಗಳು ಮನುಷ್ಯ ಅನ್ನೋದು ಒಂದು ಜೀವಿ ಅನ್ನೋದು ಆಗಿರುವಂತಹದ್ದು. ಅದೇನೆ ಈ ಒಂದು ಜಗತ್ತು ಸಹ ಮಾಡಲ್ಪಟ್ಟಿರೋದು ಇದರಿಂದಾನೆ. ಎಲ್ಲ ಸೂಕ್ಷ್ಮ ರೂಪದಲ್ಲಿ, ಇದೆಲ್ಲ ಸ್ಥೂಲವಾಗಿರುವಂತಹದ್ದು, ಅದು ಸೂಕ್ಷ್ಮ ರೂಪದಲ್ಲಿ ಇರುವಂತಹದ್ದು. ಗೊತ್ತಾಯ್ತಾ? ಇದ್ರಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಕ್ಲಿಯರ್ ಮಾಡೋಣ. ಈ ಪ್ರಪಂಚ ಯಾವುದರಿಂದ ಆಗಿದೆ ಅಂದ್ರೆ 24 ತತ್ವಗಳು ಅಂತ ಹೇಳಿದ್ರೆ, ಇದು ಕೂಡ ನಮ್ಮ ದೇಹದ ಅಂದ್ರೆ ಇದ್ರಲ್ಲಿ ಕೂಡ ನಮ್ಮ ದೇಹದಲ್ಲಿ ಪಂಚತತ್ವಗಳಿದೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಪಿಂಡಾಂಡದಲ್ಲೂ ಅದೇ ಇರೋದು, ಅದೇ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ತಿಳ್ಕೊಂಡ್ರೆ ಸಾಕು ಅಂತ ಹೇಳೋದು ಅದಕ್ಕೆ. ಹಾಗಾದ್ರೆ ಪ್ರಪಂಚದಲ್ಲಿ ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪ್ರಾಣಗಳು ಇದೆಲ್ಲ ಎಲ್ಲ ಇವೆ, ಎಲ್ಲ ಇವೆ, ಎಲ್ಲ ಇವೆ, ಎಲ್ಲ ಇವೆ. ಸೂಕ್ಷ್ಮ ರೂಪದಲ್ಲಿವೆ. ಆ ಸೂಕ್ಷ್ಮ ರೂಪದಲ್ಲಿ ಇರುವಂತಹವೇ ಇವಾಗ ನಮ್ಮಲ್ಲಿ ಇರುವಂತಹದ್ದು. ಏನಂದ್ರೆ ಈ ಸ್ಥೂಲ ದೇಹ ಇರೋದಕ್ಕೆ ಇದ್ರ ಒಳಗಡೆ ನಮಗ್ ಮಾತ್ರ ಇದೆ ಅಂತ ಅಂದ್ಬಿಟ್ಟು ನಾವ್ ಅನ್ಕೊಳ್ತೀವಿ ಅಷ್ಟೆ. ಬೇರೆ ಏನಾದ್ರು ಇದೆಯಾ? ಮುಂದಕ್ಕೆ ಹೋಗೋಣವಾ? ಇಲ್ಲ, ನೆಕ್ಸ್ಟ್ ಹೋಗ್ಬೋದು. ಓಕೆ. ಪ್ರಪಂಚ ಯಾವುದರಿಂದ ಆಗಿದೆ ಅನ್ನೋದು ಗೊತ್ತಾಯ್ತಲ್ವಾ? ಇವಾಗ ಇದನ್ನ ಪೂರ್ತಿಯಾಗಿ ಹೇಗೆ ಆಯ್ತು ಬರೋದು ಅನ್ನೋದು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅದ್ ಹೇಗ್ ಪಂಚೀಕರಣ ಆಯ್ತು ಅದನ್ನೆಲ್ಲ ವಿವರಣೆಯನ್ನ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇವಾಗ ಜ್ಞಾನವನ್ನ ಪಡೆಯೋದು ನಾನಾ ರೀತಿಯಲ್ಲಿ ನಾವು ಜ್ಞಾನವನ್ನ ಪಡಿತೀವಿ. ಇದು ಪರೋಕ್ಷ ಜ್ಞಾನ ಅಂತಂದ್ರೆ ಏನು ಅನ್ನೋದು ಸಾವಿತ್ರಿಜಿ ಹೇಳ್ತೀರಾ? ಇದ್ದೀರಾ? ಪರೋಕ್ಷ ಜ್ಞಾನ ಅಂದ್ರೆ ಬೇರೆಯವರು ಹೇಳಿರೋದು ಅಂತ. ಬೇರೆಯವರು ಪ್ರಪಂಚ ಸೃಷ್ಟಿ ಆಯ್ತು ಅಂತ. ಈಗ ಇಲ್ಲಿ ಅದು ವಿಜ್ಞಾನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಈಗ ಸೃಷ್ಟಿ ಆಯ್ತು ಅಂತ ಇದರ ಅಂತ ಹೊಡ್ಕೊಂಡ್ಬಿಡ್ತು, ಹಿಂಗ್ ಬಂದ್ಬಿಡ್ತು ಅಂತ ಹೇಳ್ತಾರಲ್ವಾ, ಅದು ಬೇರೆಯವ್ರು ಹೇಳುವಂತ ಒಂದು ಜ್ಞಾನ. ಅದೇ ಬೇರೆಯವರಿಂದ ಅಥವಾ ಏನಾಯ್ತು ನಮ್ಗೆ ನಿಜವಾಗ್ಲೂ ಗೊತ್ತಿರಲ್ಲ, ಹಾಗೆ ಪುಸ್ತಕದಿಂದ ಓದಿದ್ದು ಇಂಥದ್ದೆಲ್ಲ ಜ್ಞಾನ ನಮ್ಗೆ ಪರೋಕ್ಷವಾಗಿ ಬರುವಂತಹದ್ದು. ನಮ್ಗೆ ನಿಜವಾಗ್ಲೂ ಅದು ಗೊತ್ತಿರಲ್ಲ, ಅದನ್ನ ನಂಬುತ್ತೀವಿ ನಾವು ಅಷ್ಟೆ. ಇವಾಗ ಭೂಮಿ ಏನು ಸೂರ್ಯನ ಸುತ್ತುತ್ತಾ ಇದೆ ಅಂತಂದ್ಬಿಟ್ಟು ವಿಜ್ಞಾನಿಗಳು ಹೇಳಿದ್ದಾರೆ. ಆದ್ರೆ ನಮ್ಗೇನ್ ಗೊತ್ತಾ, ನಾವು ನೋಡಿದೀವ? ಇಲ್ಲ. ಆದ್ರೆ ನಂಬುತ್ತೀವಿ. ಯಾಕೆ ಅಂದ್ರೆ ಅವರು ಅಷ್ಟು ಶ್ರಮ ಪಟ್ಟು ಎಲ್ಲ ಅದನ್ನ ಕಂಡು ಹಿಡ್ದಿದ್ದಾರೆ. ಅದಕ್ಕೆ ನಾವು ನಂಬಬೇಕು ಅಂತಂದ್ಬಿಟ್ಟು ಅವ್ರ ಮೇಲೆ ವಿಶ್ವಾಸ ಇದೆ ನಮ್ಗೆ. ಆ ವಿಶ್ವಾಸದಿಂದ ನಾವು ನಂಬ್ತೀವಿ. ಮತ್ತೆ ನಾವು ಪರಿಶೀಲನೆ ಮಾಡಿದಾಗ ಇವಾಗ ಇದ್ರಲ್ಲೇ ಅರ್ಥ ಆಗೋಗತ್ತೆ. ಯಾಕೆಂದ್ರೆ ಪರೋಕ್ಷ ಜ್ಞಾನ ಅಂದ್ರೆ ಆವಾಗ್ಲೇ ನಾನು ಹೇಳ್ಬಿಟ್ಟೆ ಅಲ್ವಾ, ಆನಂದ ಸ್ವರೂಪ ಗಾಢ ನಿದ್ರೆ ಅನ್ಸತ್ತೆ ಅಂತ
ಹೇಳಿದ್ರಲ್ಲ, ಇವಾಗ ಅದೇ ಅವರು ಏನೋ ಸರಿಯಾಗಿ ಮುಂದೆ ನಂದು ಅವ್ರು ಇಂಟರ್ನೆಟ್ ತಿಳ್ಕೊಳ್ಬೋದು. ಪ್ರಾಬ್ಲಮ್ ನಿಮ್ದು ಗೊತ್ತಾಗ್ತಿಲ್ಲ. ಅವರಿಗೆ ಅದು ಒಂದ್ ನಿಮಿಷ ಅನುಭವ ಇರಿ. ಆಗತ್ತೆ. ಯಾರ್ದು ಇಂಟರ್ನೆಟ್ ಪ್ರಾಬ್ಲಮ್ ಹೇಳಿ ಇವ್ರೆ ಸಂಧ್ಯಾಜಿ? ಕೇಳಿಸ್ತಾ ಇದೆ. ನಂದು ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ಅದೇ ಸಾವಿತ್ರಿ ಅವರು ಮಾತಾಡಿದ್ ನನ್ಗೆ ಅಷ್ಟು ಸರಿಯಾಗಿ ಗೊತ್ತಾಗ್ಲಿಲ್ಲ. ಅದೇ ಪರೋಕ್ಷ ಅದೇ ಜ್ಞಾನ ಅಂತಂದ್ರೆ ಇಂಟರ್ನೆಟ್ ಪ್ರಾಬ್ಲಮ್ ಅನ್ಸುತ್ತೆ ನೋಡಿ ಇವಾಗ. ಇವಾಗ ಕೇಳಿಸ್ತಾ ಇದೆ. ಹಾ, ಒಂದೊಂದು ಕೇಳಿಸುತ್ತೆ, ಒಂದೊಂದು ಕೇಳಿಸಲ್ಲ. ಅದು ಏನು ಯಾರು ಏನ್ ಮಾಡಕ್ಕಾಗಲ್ಲ ಬಿಡಿ. ಇವಾಗ ಅದೇ ಪರೋಕ್ಷ ಜ್ಞಾನ ಅಂತಂದ್ರೆ ನಾವು ಬೇರೆಯವರಿಂದ ಕೇಳಿ ತಿಳ್ಕೊಂಡಿದ್ದು, ಆದ್ರೆ ಅದ್ರ ಮೇಲೆ ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಇದ್ದಾಗ ಅದನ್ನ ನಂಬ್ತೀವಿ. ಅದು ಸುಳ್ಳು ಆಗಬಹುದು, ಅದು ಬೇರೆ ವಿಷಯ. ಅವ್ರಿಗೆ ಗೊತ್ತಿರೋದನ್ನ ಅವರು ಹೇಳ್ತಾರೆ, ಅದನ್ನ ನಾವು ನಂಬ್ತೀವಿ. ಹಾಗೆ ಪರೋಕ್ಷ ಜ್ಞಾನವನ್ನ ಪಡ್ಕೊಳ್ತೀವಿ. ಯಾಕೆಂದ್ರೆ ಇವಾಗ ಸೈಂಟಿಸ್ಟ್ಸ್ ಬೇಕಾದಷ್ಟು ಕಂಡಿಡ್ದಿರ್ತಾರೆ. ಅದು ಸತ್ಯ ಅಂತಾನೆ ಹೇಳಿರ್ತಾರೆ. ಇನ್ನೊಂದ್ ಸ್ವಲ್ಪ ವರ್ಷಗಳಾದ್ಮೇಲೆ ಓ ಇದು ಹೀಗಲ್ಲ, ಇದು ಬೇರೆ ರೀತಿ ಅಂತಾನು ಅವರೇ ಹೇಳ್ತಾರೆ. ಅವಾಗ ಹೌದು ಅಂತ ಅಂದ್ಬಿಟ್ಟು ಅದನ್ನು ನಂಬ್ತೀವಿ ನಾವು. ಯಾಕೆಂದ್ರೆ ನಾವೇ ಸಾಬೀತುಪಡಿಸಕ್ ಆಗಲ್ಲ ಅಲ್ವಾ. ಅದಕ್ಕೆ ಅದು ಪರೋಕ್ಷ ಜ್ಞಾನ ಅಂತ ಅಂದ್ಬಿಟ್ಟು. ಅದು ಉದಾಹರಣೆನು ಸುಮಾರು ಕೊಟ್ರು ಸಾವಿತ್ರಿಜಿ. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇವಾಗ ಪ್ರತ್ಯಕ್ಷ ಜ್ಞಾನ ಅಂದ್ರೆ ಏನು, ಇದನ್ನ ನೀವೇ ಹೇಳಿ. ಪ್ರತ್ಯಕ್ಷವಾಗಿ ಅಂದ್ರೆ ಬೇರೆಯವರಿಂದ ತಿಳಿಯತಕ್ಕಂತಹ ಜ್ಞಾನನೇ ಪರೋಕ್ಷ ಜ್ಞಾನ. ಪರೋಕ್ಷ. ಇದನ್ನ ವಿಜ್ಞಾನಿಗಳಿಂದ ನಾವು ತಿಳ್ಕೊಂಡಿರ್ಬೋದು, ಅಥವಾ ತತ್ವಜ್ಞಾನಿಗಳಿಂದ ತಿಳ್ಕೊಂಡಿರ್ಬೋದು, ಆಮೇಲೆ ಗುರುಗಳಿಂದ ತಿಳ್ಕೊಂಡಿರ್ಬೋದು. ಇವೆಲ್ಲ ಕೂಡ ಪರೋಕ್ಷ ಜ್ಞಾನನೇ ಆಗ್ತದೆ. ಹೌದು. ಅದಕ್ಕೆ ಉದಾಹರಣೆ ಅಂದ್ರೆ ಭೂಮಿಗೆ ಕೋಟ್ಯಾಂತರ ವರ್ಷಗಳಿಂದ ಹಿಂದಿನಿಂದ ಇದು ಭೂಮಿ ಸುತ್ತುತ್ತಾ ಇದೆ ಅಂತ ಇತ್ತೀಚೆಗೆ ಕಂಡಿಡಿರ್ಬೋದು. ಬಟ್ ಭೂಮಿ ಸುತ್ತುತ್ತಾ ಇದೆ, ತನ್ನ ಕಕ್ಷೆಯಿಂದ ಸುತ್ತಕೊಂಡು ಸೂರ್ಯನ ಸುತ್ತುತ್ತೆ ಅಂತ ಹೇಳಿ ಈ ಜ್ಞಾನವನ್ನು ಕೂಡ ಪರೋಕ್ಷವಾಗಿ ನಾವು ತಿಳ್ಕೊಂಡಿದೀವಿ. ಇದೆಲ್ಲ ಪರೋಕ್ಷ ಜ್ಞಾನ. ಅಂದ್ರೆ ಬೇರೆಯವರಿಂದ ತಿಳ್ಕೊಳ್ತಕ್ಕಂತಹ ಜ್ಞಾನನೇ ಪರೋಕ್ಷ ಜ್ಞಾನ. ಇದು ಪ್ರತ್ಯಕ್ಷ ಜ್ಞಾನ ಏನು ಹೇಳಿ? ಪ್ರತ್ಯಕ್ಷ ಅಂದ್ರೆ ನಾವು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಇದು ಪ್ರತ್ಯಕ್ಷ ಕಾಣ್ತದೆ. ಈಗ ಪ್ರಪಂಚ ಬದಲಾಗ್ತಾ ಇದೆ, ಅಲ್ಲಿ ಭೂಕಂಪ ಆಯ್ತು, ಅಲ್ಲಿ ಇದು ಬುಣದು ಹೋಯ್ತು, ಮಧುರೆ ಇತ್ತು ಕೃಷ್ಣನ ಕಾಲದಲ್ಲಿ, ಅದು ಸಮುದ್ರದಲ್ಲೇ ಮುಳುಗೋಯ್ತು ಅಂತ ಹೇಳೋದು. ಆಮೇಲೆ ಅದ್ರ ಜೊತೆಗೆ ಪ್ರಕೃತಿ ಒಳಗೆ ಈಗಿರ್ತಕ್ಕಂತಹ ಮರಗಿಡಗಳೇ ಆಗ್ಲಿ, ಅವು ಕೂಡ ಬದಲಾವಣೆ ಆಗ್ತದೆ, ಕಾಡುಗಳು ಬದಲಾವಣೆ ಆಗ್ತದೆ, ನನ್ನ ದೇಹ ಕೂಡ ಬದಲಾವಣೆ ಆಗ್ತದೆ. ಈ ದೇಹದಲ್ಲಿ ಎಲ್ಲ ವಸ್ತುಗಳಲ್ಲಿ ಕೂಡ, ವ್ಯಕ್ತಿಗಳಲ್ಲಿ ಎಲ್ಲ ಕಡೆನೂ ಕೂಡ ಇದು ಬದಲಾವಣೆ ಆಗ್ತಿರುತ್ತೆ. ಅದನ್ನ ನಾನು ನೋಡ್ತೀನಿ. ಇದೇ ಪ್ರತ್ಯಕ್ಷ ಜ್ಞಾನ. ನಿಮ್ಗೆ ಅದು ಗೊತ್ತಾಗ್ತದೆ. ಅಂದ್ರೆ ನಿಮ್ಮ ಇಂದ್ರಿಯಗಳಿಗೆ ಏನು ಕಾಣಿಸುತ್ತೋ, ಗೋಚರ ಆಗುತ್ತೋ ಅದು ನಿಜ ಅಂತ ಅಂದ್ಬಿಟ್ಟು ನಾವು ನಂಬ್ತೀವಿ. ಆದ್ರೆ ಅದೂನು ಸುಳ್ಳಾಗಬಹುದು. ಹೇಗೆ? ಅನುಭವಕ್ಕೆ ಕಣ್ಣಿಂದ ನೋಡಿದ್ದು ಸುಳ್ಳಾಗಬಹುದು ತಾನೆ? ಹೌದು. ಯಾಕೆಂದ್ರೆ ಇವಾಗ ದಾರಿಲಿ ಹೋಗ್ತಾ ಇರ್ತೀವಿ, ಟಾರ್ ರೋಡ್ ಅಲ್ಲಿ, ಅಲ್ಲೆಲ್ಲ ನೀರಿದೆ ಅಂತ ಕಾಣಿಸುತ್ತೆ. ಮರಳುಗಾಡಿನಲ್ಲಿ ಮರೀಚಿಕೆ ಅಂತಾರೆ. ನಾವು ಮರಳುಗಾಡು ಹೋಗಿಲ್ಲ, ನೋಡಿಲ್ಲ, ಇಲ್ಲೇ ಟಾರ್ ರೋಡ್ ಅಲ್ಲೇ ನೋಡ್ತೀವಿ. ಅದ್ರ ಹತ್ರಕ್ಕೆ ಹೋದಾಗ ಅಲ್ಲಿ ನೀರು ಇರಲ್ಲ, ಏನು ಇರಲ್ಲ ತಾನೆ? ಈ ಹಗ್ಗ ಹಾವು ಅಂತೂ ಅದು ಚೆನ್ನಾಗೆ ಅದು ಇದಾಗುತ್ತೆ. ಹಾವು ನಿಜವಾಗ್ಲೂ ಇದೆ ಅಂತಂದ್ಬಿಟ್ಟೆ ಅನ್ಕೊಳ್ತೀವಿ, ಆದ್ರೆ ಮಬ್ಬುಗತ್ಲೆಯಲ್ಲಿ. ಆದ್ರೆ ಇಲ್ಲ, ಅದು ಆದ್ರೆ ಗೋಚರ ಆಗ್ಲಿಲ್ವಾ? ಆಯ್ತು. ಹಾಗೆ ಪ್ರಪಂಚ ಪೂರ್ತಿನೂ ಹಾಗೇನೆಪಾ ಅಂತ ಹೇಳ್ತಾರೆ. ಅದೇ ಹಾಗೆ ಗೋಚರವಾಗ್ತಾ ಇದೆ, ಅದೇ ಇದು ಸತ್ಯ ಅಲ್ಲ ಅಂತಂದ್ಬಿಟ್ಟು. ಅದೇ ನಮ್ಗೆ ಇವಾಗ ಪ್ರತ್ಯಕ್ಷವಾಗಿ ಕಾಣಿಸೋದು. ನಾವು ಅದನ್ನ ಇವಾಗ ಗಣನೆಗೆ ತೆಗೆದುಕೊಳ್ಳೋ ಹಾಗಿಲ್ಲ. ಪ್ರತ್ಯಕ್ಷವಾಗಿ ನಮ್ಗೆ ಇಂದ್ರಿಯಗಳಿಗೆ, 5 ಇಂದ್ರಿಯಗಳಿಗೆ ನಮ್ಗೆ ಏನ್ ಗೋಚರ ಆಗ್ತಾ ಇದೆಯೋ ಅದನ್ನ ಅದರಿಂದ ಬರುವಂತಹ ಜ್ಞಾನನ ಪ್ರತ್ಯಕ್ಷ ಜ್ಞಾನ ಅಂತಂದ್ಬಿಟ್ಟು ತಿಳ್ಕೊಳ್ಳೋದು. ಮತ್ತೆ ಅನುಮಾನ ಅಂತಂದ್ರೆ ಏನು ಅಂತಂದ್ಬಿಟ್ಟು ಸಂಧ್ಯಾಜಿ ಹೇಳ್ತೀರಾ?
ಕುಸುಮಾಜಿ ಮಾತಾಡ್ತೀನಿ ಅಂತ ಅಂದಿದ್ರಲ್ವಾ, ಕುಸುಮ ಅವ್ರು ಇದಾರೆ ಅಲ್ವಾ? ಇದೊಂದು ಹೇಳ್ಬಿಡಿ, ಅನುಮಾನದ್ದು ಒಂದು ಹೇಳ್ಬಿಡಿ. ಅನುಮಾನದಿಂದ ನೋಡೋದು. ಅಯ್ಯೋ, ನಂಗೆ ಹೇಳಕ್ ಬರೋದಿಲ್ಲ, ನಂಗೆ ಗೊತ್ತಾಗಲ್ಲ. ಆ, ಗೊತ್ತಾಗಲ್ಲ. ಹೊಗೆ 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 ಮತ್ತೆ ಬೆಂಕಿ, ಎಲ್ಲೋ ಹೊಗೆ ಬರ್ತಾ ಇರುತ್ತೆ. ಹೌದು, ಹೊಗೆ ಬಂದ ಮೇಲೆ ಬೆಂಕಿ ಅದೇ ಇರ್ಬೇಕು ಅನ್ಕೊಳ್ತೀವಿ. ಅದು ಅನುಮಾನದಿಂದ ನೋಡೋದು. ಅನುಮಾನ. ಇವಾಗ ಎಲ್ಲೋ ಇವಾಗ ಒಂದು ಬೆಕ್ಕೋ ನಾಯಿನೋ ಕಾಲು ಪ್ರಿಂಟ್ ಇರುತ್ತೆ, ಆದ್ರೆ ಇಲ್ಲಿ ಬಂದ್ ಹೋಯ್ತು ಅಂತ ಬಿಟ್ಟು ತಿಳ್ಕೊಳ್ತೀವಿ ಅಲ್ವಾ, ಈ ಪ್ರಿಂಟ್ ಇರೋದ್ರಿಂದ. ಇಂಥದ್ದೆಲ್ಲ ಈ ಒಂದ್ರಿಂದ ಅನುಮಾನ. ಆದ್ರೆ ಇದು ನಿಜಾನೇ ಆಗ್ಬೇಕು ಅನ್ನೋದು ಏನಿಲ್ಲ, ನಿಜಾನೂ ಆಗ್ಬಹುದು. ಇವಾಗ ಅಲ್ಲಿ ಬೆಂಕಿ ನಿಜವಾಗ್ಲೂ ಇರಬಹುದು. ಅದು ಊಹೆ, ಕಲ್ಪನೆ, ಅನುಮಾನ, ಊಹೆ ಕಲ್ಪನೆಗಳೆಲ್ಲ ಮಾಡ್ಕೋತೀವಲ್ಲ, ಅದನ್ನ ಅನುಮಾನ ಅಂತ ಹೇಳ್ತೀವಿ. ಯಾರೋ ಹೇಳದ್ದನ್ನ ನಂಬ್ತೀವಿ, ಎಲ್ಲೋ ಕಂಡದ್ದನ್ನ ನಂಬ್ತೀವಿ. ಹೌದಲ್ವಾ? ಈಗ ಹೇಳ್ದಾಗಿನೇ ಅದೇ ಹೊಗೆ ಕಾಣಿಸ್ತದ್ರೆ ಅಲ್ಲೆಲ್ಲೋ ಜೋರ್ ಬೆಂಕಿ ಬಿದ್ದಿದೆ ಅಲ್ಲಿ ಅಂತ ಅನ್ಸುತ್ತೆ. ಶಬ್ದ ಕೇಳಿದಾಗ ಇದೇನೋ ಹೋಗ್ತಾ ಇದೇನಿ. ಈಗ ಅದಕ್ಕೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ದಶರಥನಿಗೆ ಶ್ರವಣ ಕುಮಾರನಿಂದ ಆಯ್ತಲ್ಲ, ಗುಳುಗುಳು ಡುಬು ಡುಬು ಶಬ್ದ ಕೇಳಿಸಿದ ತಕ್ಷಣ ಅವನೇನ್ ತಿಳ್ಕೊಂಡ? ಅಲ್ಲಿ ಯಾವ್ದೋ ಪ್ರಾಣಿ ಇದೆ ಅಂತ ತಿಳ್ಕೊಂಡ ಅನುಮಾನದಲ್ಲಿ ಬಾಣ ಬಿಟ್ಟ. ಆದ್ರೆ ಅಲ್ಲಿ ಪ್ರಾಣಿ ಇರ್ಲಿಲ್ಲ, ನಿಜ ನೋಡಿದ್ರೆ ಅಲ್ಲಿ ಮನುಷ್ಯನೇ ಇದ್ದಿದ್ದು. ಅದಕ್ಕೆ ಬಲಿಯಾದವರು ಶ್ರವಣ ಕುಮಾರ ಆದ. ಹಾಗಾಗಿ ಹೀಗೆ ನಾವ್ ಏನೋ ಅನುಮಾನದಿಂದ ಯಾರೋ ಹೇಳಿದ್ದೋ ಯಾವ್ದೋ ಶಬ್ದದಿಂದನೋ ನಾವು ಕಣ್ಣಿಗಾದ ಮೋಸ ಇರ್ಬೋದು, ಕಿವಿಗಾದ ಮೋಸ ಇರ್ಬೋದು. ಇದನ್ನ ಕಲ್ಪನೆ ಅಂತೀವಿ, ಊಹೆ ಅಂತೀವಿ. ಇದನ್ನ ಅನುಮಾನ, ಪ್ರತ್ಯಕ್ಷ, ಪರೋಕ್ಷ, ಅನುಮಾನ ಅಂತ ಇವುಗಳನ್ನ ಹೇಳ್ಬೋದು. ಗೊತ್ತಾಯ್ತಲ್ವಾ ಇಂದ್ರಮ್ಮ ಅವ್ರಿಗೆ? ಇವಾಗ ಅಪರೋಕ್ಷ ಜ್ಞಾನ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ಸಂಧ್ಯಾಜಿ, ನೀವೇ ಹೇಳಿ. ಅಪರೋಕ್ಷ ಅಂದ್ರೆ ಅದೇ ನಮಗ್ ಗೊತ್ತಿಲ್ಲದೇನೆ ನಮ್ಗೆ ಆಗ್ತಾ ಇರುತ್ತೆ. ಅಪರೋಕ್ಷ ಜ್ಞಾನ ಅಂದ್ರೆ ನಮ್ಗೆ ಬೇರೆ ಕಡೆ, ಬೇರೆ ಯಾರು ಹೇಳಿದ್ದಲ್ಲ, ಅದು ನಮಗೆ ಅನುಭವ. ಅಪರೋಕ್ಷ ಅಂದ್ರೆ ಅದೇ ಬೇಗ ಪ್ರತ್ಯಕ್ಷ ಅಂದ್ರೆ ನಮಗ ಅನುಭವಕ್ಕೆ ಬಂದದ್ದು, ಪರೋಕ್ಷ ಅಂದ್ರೆ ಬೇರೆಯವರಿಂದ ನಮ್ಗಾದದ್ದು. ಈ ಅನುಮಾನ ಅಂದ್ರೆ ನಮ್ಗೆ ಅನುಮಾನದಿಂದ ನಾವು ಕಂಡಿದ್ದು. ಆದ್ರೆ ಈ ಅಪರೋಕ್ಷ ಜ್ಞಾನ ಅಂದ್ರೆ ಅದೇ ಈಗ ನಾವು ಕತ್ಲೆ ಕೋಣೆ, ನಮ್ಗೆ ಯಾವ್ದೋ ನಮಗೆ ಅರಿವಿಲ್ಲದೇನೆ ನಮ್ಗೆ ಆಗ್ತಾ ಇರೋದನ್ನ ಅಪರೋಕ್ಷ ಅಂತ ಅನ್ಕೊಳ್ಳೋಣ. ನಮ್ಮ ಅರಿವಿಗೆ ನಾನು ಇದೀನೇನಪ್ಪಾ, ನಾನು ಇದೀನಿ, ನನಗೆ ಅನುವಾಗ್ತಿದೆ ಅನ್ನೋದು ನನ್ಗೆ ಯಾವಾಗ್ಲೂ ಗೊತ್ತಿದೆ. ಅದು ಶುದ್ಧ ಚೈತನ್ಯ, ನಾನು ಆತ್ಮ. ಅದು ಬೇರೆ ಕಡೆಯಿಂದ ಯಾವ್ದ್ರಿಂದನೂ ನಮ್ಗೆ ಆಗ್ಬೇಕಾಗಿಲ್ಲ. ಅದು ಅಪರೋಕ್ಷವಾಗಿ, ಪರೋಕ್ಷವಾಗಿ ಅಲ್ದೇ ಇದ್ರು ಅಪರೋಕ್ಷವಾಗಿ ಅದು ನಮ್ಗೆ ಅರಿವಿಗೆ ಬರ್ತಾ ಇರುತ್ತೆ, ನಾನು ಇದ್ದೀನಿ ಅನ್ನೋದನ್ನ. ಅದು ದೇಹ ನಾವು ಇಂದ್ರಿಯಗಳ ಮೂಲಕ ನಮ್ ಅನುಭವಕ್ಕೆ ಬರ್ಬೇಕಾಗಿಲ್ಲ. ನಾನು ಇದೀನಿ ಅನ್ನೋ ಅರಿವು ನಮ್ಗೆ ಯಾವಾಗ್ಲೂ ಇರುತ್ತಲ್ಲ, ಅದು ಸತ್ ಚಿತ್ ಆನಂದ. ಈಗ ಅದೇ ಹೇಳಿದ್ವಿ, ನಮ್ಮ ಇರುವಿಕೆ, ಅರಿವು, ಇವೇ ನಮ್ಗೆ ಅಪರೋಕ್ಷ ಜ್ಞಾನಕ್ಕೆ ಉದಾಹರಣೆ. ಗೊತ್ತಾಯ್ತಾ ಇಂದ್ರಮ್ಮಾಜಿ? ಇದಕ್ಕೆ ಮಾತ್ರ ನಮಗೇನೆ ಸ್ವಯಂ ನಮಗೆ ಅನುಭವಕ್ಕೆ ಬರುವಂತಹದ್ದು. ಹೌದು, ಸ್ವಂತ ಅನುಭವ ಅಲ್ಲ ಮೇಡಮ್ ಇದು ಅಪರೋಕ್ಷ ಜ್ಞಾನ. ಅಂದ್ರೆ ಇವಾಗ ನೀವಿದ್ದೀರಾ ಅಂತಂದ್ರೆ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ, ನೀವು ಯಾವ ಇಂದ್ರಿಯವನ್ನ ನೀವು ಉಪಯೋಗ ಮಾಡಲ್ಲ. ಹಾಗೆ ಹೇಳ್ತೀರಾ ತಾನೇ? ನಿಮ್ಮ ಕಣ್ಣು ಆಗ್ಲಿ, ಮೂಗಾಗ್ಲಿ, ಕಿವಿ ಆಗ್ಲಿ ಯಾವ್ದನ್ನು ನೀವು ಉಪಯೋಗಿಸಲ್ಲ, ಹಾಗೇನೆ ನಿಮ್ಗೆ ಗೊತ್ತಾಗತ್ತೆ. ಹೌದು, ನಾನು ಇದ್ದೀನಿ ಅನ್ನೋದು ಜ್ಞಾನ ನಿಮ್ಗೆ ಗೊತ್ತಾಗತ್ತೆ. ಮಹಾಭಾರತದ ಒಂದ್ ಕಥೆನೂ ಹೇಳ್ಬೋದು ನೋಡಿ ಅಮ್ಮ. ಅದಕ್ಕೆ ಮಹಾಭಾರತದಲ್ಲಿ ಒಂದ್ ಕಥೆ, ಈ ಭೀಮನಿಗೆ ಕತ್ಲೆ ಒಂದ್ಸರಿ ಎಲ್ಲಾರು ಬೆಳಕಲ್ಲಿ ಊಟಕ್ಕೆ ಇಡೋದಿರ್ಲಿ, ಇವನ್ನ ಕತ್ಲೆ ಕೊನೆ ಕೂಡಾಕ್ ಬಿಡ್ಬೇಕು, ಅಲ್ಲಿ ಹೆಂಗ್ ಎತ್ಕೊಂಡ್ ತಿಂತಾನೆ ನೋಡೋಣ, ಗೊತ್ತಾಗಲ್ಲ ಅನ್ನೋ ಕೂರಿಸ್ತಾರೆ. ಅವನಿಗೆ ಆ ಅರಿವು ಇರುತ್ತಲ್ಲ, ಅವನ ಕತ್ಲಲ್ಲೂ ಏನು ಕಾಣಿಸ್ತಾ ಇದ್ರು ಹೋಗಿ ಅದನ್ನ ತೆಗ್ದು ನನ್ ಬಾಯಿ ಇಲ್ಲಿದೆ ಗೊತ್ತಾಗ್ಬಿಡುತ್ತಲ್ವಾ. ನಾವು ಒಂದು ವಸ್ತು ತೆಗ್ದಾಗ ಯಾರು ನಮ್ಗೆ ಹೇಳ್ಬೇಕಾಗಿಲ್ಲ, ನಮ್ಗೆ ನಾವೇ ತೆಗಿತೀವಿ, ಸೀದಾ ಅದ ಕೈ ಹತ್ರ ಬಾಯಿ ಹತ್ರಕ್ಕೆ ಹೋಗುತ್ತೆ, ನಾವ್ ತಿಂದ್ಬಿಡ್ತೀವಿ, ಮಾಡ್ತೀವಿ. ನಮ್ಗೆ ಅರಿವು ಆಗ್ತಿರತ್ತಲ್ಲ ನಾನು ಇದೀನಿ ಅನ್ನೋದು. ಅದನ್ನೇ ಈಗ ಅಪರೋಕ್ಷ ಜ್ಞಾನ ಅಂತ. ನಮ್ಗೆ ಯಾರು ಹೇಳ್ಬೇಕಾಗಿಲ್ಲ, ನಮ್ಮ ಅನುಭವಕ್ಕೂ ಬರ್ಬೇಕಾಗಿಲ್ಲ, ಅದು ಗೊತ್ತಾಗ್ಬಿಡ್ತದೆ ಆಟೋಮೆಟಿಕ್ ಆಗಲ್ವಾ. ಮತ್ತೆ ಇದು ಆಮೇಲೆ ಸ್ವಂತ ಅನುಭವ. ಈ ಬೇರೆ ಎಲ್ಲ ಜ್ಞಾನಗಳು ಸಹ ಮೇಡಮ್ ಇದು ನಿದ್ರೆಯಲ್ಲಿ ಸ್ವಪ್ನದಲ್ಲಿ ಕಾಣುವುದಿಲ್ಲ ಅಲ್ವಾ? ಅಂದ್ರೆ ಸ್ವಂತ ಅನುಭವ ಚಿಂತನೆ ಆಗಲ್ ಕಾಣಿಸ್ತದೆ, ಬಟ್ ನಿದ್ರೆಯಲ್ಲಿ ಸ್ವಪ್ನದಲ್ಲಿ ಇದು ಕಾಣಿಸೋದಿಲ್ಲ
ಆಗ ಪ್ರಪಂಚ ಅಂದ್ರೆ ಕನಸು ನಾವು ಎಚ್ಚರ ಆದ್ಮೇಲೆ ನಮಗೆ ಅನುಭವಕ್ಕೆ ಹಾ ಬರುತ್ತೆ. ಇದು ಅಪರೋಕ್ಷ ಎಚ್ಚರ ಜ್ಞಾನ ಅಲ್ವಾ? ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಇದು ಮನಸ್ಸು ಅನ್ನೋದು ಬೇಕು, ಬುದ್ಧಿ ಅನ್ನೋದು ಬೇಕು. ಹಾ, ಹಾ, ಅದನ್ನ ಹೇಳ್ಬೇಕಾದ್ರೆ ನಮಗ್ ಗೊತ್ತಾದ್ರೆ ನಾನು ಆರಾಮಾಗಿದ್ದೆ ಅನ್ನೋದನ್ನ ಹೇಳ್ಬೇಕಾದ್ರೆ ಅದಕ್ಕೆ ಬುದ್ಧಿ ಬೇಕು. ಬುದ್ಧಿ ಅವಾಗ ಆವಾಗ ಸೂಕ್ಷ್ಮ ರೂಪ ಗೊತ್ತಾಗಿರುತ್ತಲ್ಲ, ಅದು ಕನಸಿನಲ್ಲಿ ಉಪಯೋಗಿಸ್ಕೊಂಡು ಅದು ಹೇಳುತ್ತೆ. ಅಲ್ಲಿ ನಾವು ಗಾಢ ನಿದ್ದೆಯಲ್ಲಿ ನಾವು ಏನು ಹೇಳಲ್ಲ, ಯಾಕೆಂದ್ರೆ ಅದು ಪೂರ್ತಿ ಪರಬ್ರಹ್ಮನಲ್ಲಿ ಅರಿವಿರಲ್ವಲ್ಲ ಒಂದಾಗ್ಬಿಟ್ಟಿರ್ತೀವಿ. ನಮ್ಗೆ ಅಲ್ಲಿ ನಮ್ಗೆ ನಮ್ಗೇನು ಗೊತ್ತಿರಲ್ಲ. ಅವಾಗ ಇಂದ್ರಿಯಗಳು ಕೆಲಸ ಮಾಡ್ತಾ ಇರಲ್ಲ, ಮತ್ತೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಯಾವುದನ್ನು ಕೆಲಸ ಮಾಡ್ತಾ ಇರಲ್ಲ. ಹಾಗಾಗಿ ಅದು ಆನಂದದ ಸ್ಥಿತಿಯಲ್ಲಿ ಪರಬ್ರಹ್ಮನಲ್ಲಿ ಒಂದಾಗ್ಬಿಟ್ಟಿರುತ್ತೆ. ಎಲ್ಲ ಪ್ರಾಣಿಗಳು ನಿದ್ದೆಯಲ್ಲಿ ಎಲ್ಲ ಪ್ರಾಣಿಗಳು ಒಂದೇ, ನಾನು ಒಂದೇ, ನೀವು ಒಂದೇ, ಈ ನಾಯಿ ನರಿ ಎಂತ ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಎಲ್ಲವೂ ಒಂದೇನೆ. ನಿದ್ದೆಯಲ್ಲಿ ಬೇರೆ ಯಾವುದೂ ಇಲ್ಲ. ಆ ರೀತಿ ಒಂದೇ ಆಗಿರೋ, ಅದಕ್ಕೆ ಪೂರ್ಣತೆ. ಅಲ್ಲಿ ಪೂರ್ಣತೆ, ಅರಿವು, ನನಗ್ ಬೇಕು ಬೇಕು ಅನ್ನೋದು ಏನು ಇರಲ್ಲ. ಅದು ಎಚ್ಚರ ಆದ್ಮೇಲೆ ನಾನು ಆನಂದವಾಗಿದ್ದೆ ಅನ್ನೋದು ಗೊತ್ತಾಗತ್ತೆ. ಮತ್ತೆ ನಾನು ಇವಾಗ ಇದ್ದೀನಿ ಅನ್ನೋದು ನಂಗೆ ಸ್ವಯಂ ನಂಗೆ ಗೊತ್ತಾಗತ್ತೆ. ಇಲ್ಲಿ ಇಲ್ಲಿ ಏನು ಅಂತಂದ್ರೆ ನಾ ಮಾತಾಡ್ಬೇಕಾದ್ರೆ ಅವಾಗ ಇಂದ್ರಿಯಗಳನ್ನ ಉಪಯೋಗಿಸ್ಕೊಳ್ಬೇಕಲ್ಲ. ಆದ್ರೆ ಅರಿವು ಅನ್ನೋದು ನನಗಾಗತ್ತೆ. ನಾ ಹೇಳ್ಬೇಕಾದ್ರೆ ನನಗೆ ಇಂದ್ರಿಯಗಳು ಬೇಕು. ಇಲ್ಲ ಅಂದ್ರೆ ಇಂದ್ರಿಯಗಳ ಅವಶ್ಯಕತೆ ಇರಲ್ಲ. ಹೇಳ್ಬೇಕು ಅಂದ್ರೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳ ಉಪಯೋಗ ಇರೋದು. ಮತ್ತೆ ಇಲ್ಲಿ ಇನ್ನೊಂದು ಏನು ನಾವು ನೋಟಿಸ್ ಮಾಡ್ಬೇಕು ಅಂದ್ರೆ ಅಪರೋಕ್ಷ ಜ್ಞಾನ ಅನ್ನೋದು ಏನಿದೆ ಅದು ಎಲ್ಲಿ ಸುಳ್ಳಾಗಲ್ಲ, ಮತ್ತೆ ನಾನೇ ಪಡ್ಕೊಳ್ಬೇಕಂಥದ್ದು. ಇದು ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕಾದ್ರೆ ಈ ಅಪರೋಕ್ಷ ಜ್ಞಾನವೇ. ನಿಮ್ಗೆ ಗುರುಗಳು ಎಷ್ಟೇ ಬೋಧನೆ ಮಾಡಿರ್ಬೋದು, ಎಷ್ಟೇ ಗ್ರಂಥಗಳನ್ನ ನೀವು ಓದಿರ್ಬೋದು, ಅವುಗಳ ಎಲ್ಲ ಒಂದು ಜ್ಞಾನವೂ ನಿಮಗೆ ಬಂದಿದ್ರು ಸಹ ನೀನು ಪರಬ್ರಹ್ಮ ಸ್ವರೂಪಿ ಅಂತಂದ್ರೆ ಅದರ ಒಂದು ಆ ಸ್ಥಿತಿಯನ್ನ ನೀವೇ ಕಂಡುಹಿಡ್ಕೊಳ್ಬೇಕೇ ಹೊರತು ಗುರುಗಳು ಬಂದು ನಿಮ್ಗೆ ಅದನ್ನ ತೋರಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದು ಪರಬ್ರಹ್ಮ ತಗೊಂತಂದ್ಬಿಟ್ಟು ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಾಗ್ಬೇಕಷ್ಟೆ. ಈ ಜ್ಞಾನವನ್ನು ಕೊಡ್ತಾ ಕೊಡ್ತಾ ಹೋಗ್ತಾರೆ. ಏನು ವೇದಾಂತದಲ್ಲಿ ಏನ್ ಹೇಳಿದ್ದಾರೆ ಆ ಜ್ಞಾನವನ್ನ ಕೊಡ್ತಾ ಕೊಡ್ತಾ ಹೋಗ್ತಾರೆ. ಹೇಗೆ ನೀವು ಅದನ್ನ ತಿಳ್ಕೊಳ್ಬಹುದು ಅನ್ನೋದು ಸಹ ಹೇಳ್ತಾರೆ. ಅದನ್ನ ಪಡೆಯೋಕ್ಕಾಗಲ್ಲ, ನೀವೇ ಅಪರೋಕ್ಷವಾಗಿ ನೀವು ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಬೇರೆ ಎಲ್ಲನೂ ಸಹ ಇದು ಸುಳ್ಳಾಗೋದಕ್ಕೆ ಸಂಭವ ಉಂಟು. ಪ್ರತ್ಯಕ್ಷ ಪರೋಕ್ಷ ಅಂತ ಅನುಮಾನ ಅದೆಲ್ಲನೂ ಸುಳ್ಳಾಗ್ಬೋದು. ಮತ್ತೆ ಇವಾಗ ಪರೋಕ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನ ಆಗೋಕ್ಕೂ ಸಾಧ್ಯತೆ ಇದೆ. ಇವಾಗ ಎಲ್ಲೋ ಯಾವುದೋ ನೋಡಿಲ್ಲ, ನಾನು ಬಾಂಬೆ ನೋಡಿಲ್ಲ ಅಂತ ಇಟ್ಕೊಳ್ಳಿ, ಆದ್ರೆ ನಾನು ಒಂದಿನ ಹೋಗಿ ಬಾಂಬೆನ ಪ್ರತ್ಯಕ್ಷವಾಗಿ ನೋಡ್ಬೋದು. ಆ ರೀತಿಯಲ್ಲಿ ಬದಲಾವಣೆನೂ ಆಗಬಹುದು. ಇವಾಗ ಅನುಮಾನ ಏನು ಬಂತು, ಅಲ್ಲಿ ಹೊಗೆ ಇದೆ ಅಂತ ಹೋಗಿ ಅಲ್ಲಿ ನೋಡಿದ್ರೆ ಬೆಂಕಿ ಇದೆ ಇಲ್ಲ ಅನ್ನೋದು ಪ್ರತ್ಯಕ್ಷ ಜ್ಞಾನ. ಹಾಗೆ ಬದಲಾವಣೆ ಆಗಬಹುದು. ಗೊತ್ತಾಯ್ತಲ್ವಾ? ಇದ್ರಲ್ಲೇನು ಅನುಮಾನ ಇಲ್ಲ ನಿಮ್ಗೆ ತಾನೆ? ನಾನು ಇದ್ದೇನೆ ಎನ್ನುವ ಅರಿವು ದೇಹ ಇರುವುದರಿಂದ ಇದೆಯಾ ಅಥವಾ ಏನು? ಇಲ್ದೇ ಇದ್ರು ಗೊತ್ತಾಗುತ್ತಾ? ದೇಹ ಇಲ್ದಿದ್ರು? ಯಾರು ಹೇಳ್ತೀರಾ? ಇಂದ್ರಮ್ಮ ಅವ್ರ ಹೇಳ್ತೀರಾ? ಈಗ ನಾನು ಮಲ್ಕೊಂಡಿರ್ತೀನಿ ಮೇಡಮ್, ಮಲ್ಕೊಂಡಾಗ ರೂಮ್ ಕತ್ಲಿರುತ್ತೆ, ಆದ್ರೆ ನಾನು ಅಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತು, ಕತ್ಲೆ ರೂಮಲ್ಲಿ ಇದ್ದೀನಿ ಅಂತ ಗೊತ್ತು. ಅದು ಆ ಸ್ಥಿತಿನೇ ನಾನಿದ್ದೇನೆ ಅಂತಕ್ಕಂತ ಅರಿವು ಮೂಡಿಸ್ತದಲ್ಲ. ನನ್ ಕತ್ಲು ನಾನಿಲ್ಲ ಅನ್ನಂಗಿಲ್ಲ, ಆದ್ರೆ ನನಗೆ ಗೊತ್ತಿದೆ ನನ್ ಕತ್ಲಲ್ಲಿ ಇದ್ರು ಕೂಡ ಸುತ್ತ ನನಗೇನು ಕಾಣಿಸ್ತಾ ಇಲ್ಲ, ಆದ್ರೆ ನಾನು ಇದ್ದೀನಿ. ನನ್ ಕತ್ಲಲ್ಲಿ ನನ್ನ ರೂಮಲ್ಲಿ ಯಾವ ವಸ್ತುಗಳು ಎಲ್ಲಿದೆ ಅಂತ ನನಗೆ ಗೊತ್ತಿದೆ. ನಾನು ಹೋಗಿ ಅದನ್ನ ಟಚ್ ಮಾಡ್ಬೋದು, ತಗೋಬಹುದು. ಆದ್ರೆ ಇದನ್ನ ನಾನು ಇಂದ್ರಿಯಗಳು ಇಲ್ಲ ಮೇಡಮ್. ಅಲ್ಲ, ನಾನು ಇದೀನಿ ಅನ್ನೋದಕ್ಕೆ ನೀವೇನ ನಿಮ್ಮ ದೇಹ ನೋಡ್ಕೊಂಡು ಹೇಳ್ಬೇಕಾ? ಏನಿಲ್ಲ ತಾನೆ. ಇಲ್ಲ ಕಣ್ಣಲ್ಲಿ ನೋಡಿ ಹೇಳ್ಬೇಕಾ? ಏನಿಲ್ಲ. ಹೌದು. ಅದಕ್ಕೆ ನಮ್ಗೆ ದೇಹ ಏನೋ ಅಗತ್ಯ ಇಲ್ಲ.
ಹಾಗೆ ಅಪರೋಕ್ಷವಾಗಿ ನಮಗೆ ಗೊತ್ತಾಗುತ್ತೆ ಅಂತ ಹ್ಮ್ ಹ್ಮ್ ನಮಗೆ ಆ ಒಂದು ಅರಿವು ಅನ್ನೋದೇ ಆತ್ಮ ಪರಬ್ರಹ್ಮ ಅಂದ್ರೆ ಅರಿವೇನೆ. ಆ ಅರಿವು ನಾನು ಇದೀನಿ ಅನ್ನೋ ಅರಿವು ಇರುತ್ತಲ್ಲ ಅದಷ್ಟೇನೆ. ಹ್ಮ್ ಮತ್ತೆ ಬ್ರಹ್ಮನ್ ಅಂದ್ರೆ ಏನು ಅಂತ ಸಾವಿತ್ರಿಜಿ ಹೇಳ್ತೀರಾ? ಕಟ್ ಆಗತ್ತೆ, ಅರ್ಥ ಆಗತ್ತೋ ಇಲ್ವಾ? ನಾ ಹೇಳ್ತೀನಿ. ಬ್ರಹ್ಮನ್ ಅಂದ್ರೆ ಹೇಳಿ. ಅಲ್ಲಪ್ಪ, ನೀವು ಹೇಳಿ. ಇಂಟರ್ನೆಟ್ ಸರಿ ಇಲ್ದಿದ್ರೆ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಕೇಳಿಸ್ತಾ ಇದ್ಯಾ? ಕೇಳಿಸ್ತದೆ, ಕ್ಲಿಯರ್ ಆಗಿ. ಬ್ರಹ್ಮನ್ ಅಂದ್ರೆ ಬೃಹತ್, ಅನಂತ ಅಂತ. ಬ್ರಹ್ಮನ್ ಅಂದ್ರೆ ಅನಂತ ಅಂದ್ರೆ ಏನು? ಸ್ವಲ್ಪ ಅನಂತತೆ. ಅದಕ್ಕೆ ವಿವರಣೆ, ಅನಂತತೆಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಅನಂತತೆ ಅಂತಂದ್ರೆ ಬ್ರಹ್ಮನ್ ಅಂದ್ರೆ ಇವಾಗ ಅರಿವು ಅಂತಂದ್ರೆ ಅದು ಎಲ್ಲಾ ಕಡೆನೂ ವ್ಯಾಪಿಸ್ಕೊಂಡಿರತ್ತೆ. ಒಂದ್ ಕಡೆ ಇದೆ, ಒಂದ್ ಕಡೆ ಇಲ್ಲ ಅಂತ ಅಂತ ಅಲ್ಲ. ಇಲ್ಲಿದೆ, ಅಲ್ಲಿದೆ, ಇಲ್ಲಿಲ್ಲ ಅಂತ ಅಲ್ಲ. ಅದು ಬೃಹತ್ ಅಂದ್ರೆ ನಾವು ಇವಾಗ ದೊಡ್ಡದು ಅನ್ನೋದಕ್ಕೆ ಏನ್ ಹೇಳ್ತೀವಿ? ಆಕಾಶ ಇದು ಬೃಹದಾಕಾಶವಾಗಿದೆ. ಇಲ್ಲ ಅಂದ್ರೆ ದೊಡ್ಡದು ಅಂತ ತೋರ್ಸೋದಕ್ಕೆ ನಮ್ಮ ಪರಿಮಿತಿಗೆ ಅದನ್ನ ಹೇಳೋದು ಅಂತಂದ್ರೆ ಸಮುದ್ರದ ಹಾಗೆ ಅಂತ ಅಷ್ಟೊಂದು ನಾವು ವಿವರಿಸ್ತೀವಿ ಹೊರತು ಇನ್ನು ಅದಕ್ಕಿಂತ ಹೆಚ್ಚಾಗಿ ಹೇಳಕ್ಕಾಗಲ್ಲ. ಬ್ರಹ್ಮನ್ ಅಂದ್ರೆ ಬೃಹದ್, ಅನಂತತೆ ಅಂತ. ಅಂದ್ರೆ ಅದಕ್ಕೆ ಕಂಪೇರ್ ಮಾಡೋದಕ್ಕೆ ಇನ್ನೊಂದಿಲ್ಲ, ಅದು ಆಗಲ್ಲ. ಒಂದೇನೆ. ಇನ್ನೊಂದ್ ಆಗಲ್ಲ. ನಮ್ಗ ಅಕಸ್ಮಾತ್ ಆದ್ರೂನು ನಮ್ಗೆ ಒಂದು ಸಮುದ್ರವನ್ನು ಹೇಳ್ಬೋದು, ಬ್ರಹ್ಮನ್ಗೆ ಒಂದು ಆಕಾಶನ್ನ ಹೇಳ್ಬೋದೇ ಹೊರತು ಇನ್ನು ಅದಕ್ಕೂ ಮಿಂಚಿ ನಮ್ಗೆ ಹೇಳಕ್ಕಾಗಲ್ಲ. ಅದಕ್ಕಿಂತ ಮಿಗಿಲಾದದ್ದು ಬ್ರಹ್ಮನ್ ಅಂದ್ರೆ ಅಂತ. ಸಮುದ್ರವೇ ಆಗ್ಲಿ ಅಥವಾ ಆಕಾಶವೇ ಆಗ್ಲಿ ಎಲ್ಲದಕ್ಕೂ ಸೀಮಿತತೆ ಅನ್ನೋದು ಇದೆ. ಆದ್ರೆ ಇದೆ ಸೀಮಿತತೆ ಅನ್ನೋದು ಇಲ್ಲದೆ ಇರುವಂತಹದ್ದು ಬ್ರಹ್ಮನ್ ಅಂತ. ಅದಕ್ಕೋಸ್ಕರ ಅದು ಅನಂತ. ಅದಕ್ಕೆ ಈ ಲೆಕ್ಕ ಅನ್ನೋದು ಇಲ್ಲ. ಗೊತ್ತಾಯ್ತಲ್ಲ ಇಂದ್ರಮ್ಮ ಅವ್ರಿಗೆ? ಮೇಡಮ್, ಅವ್ರಿಗೆ ಇನ್ನೂ ಡೌಟ್ ಇದೆ ಅಂತಂದ್ರೆ ಅವ್ರು ಫಸ್ಟ್ ಕೇಳಿರೋ ಪ್ರಶ್ನೆನಲ್ಲೇ ಇಲ್ಲ, ಅವ್ರಿಗೆ ಅವರು doubt ಇರೋದು. ಸ್ಪಿರಿಚುಯಾಲಿಟಿಲೇ ಇರೋದು, ಅವ್ರಿಗೆ ಗೊತ್ತಿರುತ್ತದೆ ಸುಮಾರಾಗಿ. ಅದ ಸ್ವಲ್ಪ ಏನು ಅವ್ರಿಗೆ ಡೌಟ್ಸ್ ಇರೋದನ್ನ ಅಲ್ಲ, ಸತ್ಸಂಗ ಬೇಕಿತ್ತು, ಅದು ಆಳವಾಗಿ ನಿಮ್ಮಿಂದ ನಂಗೆ ಸಿಗ್ತಾ ಇದೆ ಮೇಡಮ್. ಇವಾಗ ಬ್ರಹ್ಮನಿಗೂ ಪ್ರಪಂಚಕ್ಕೂ ಏನ್ ಸಂಬಂಧ ಅಂತ ಸಾವಿತ್ರಿ ನೀವು ಹೇಳಿ. ಬ್ರಹ್ಮ ಅಂದ್ರೆ ಇವಾಗ ಹೇಳಿದ್ವಲ್ವಾ, ಅನಂತತೆ. ಅದನ್ನ ಅದ್ರ ಮೇಲೆ ಇಲ್ಲ ಅಂತ ಹೇಳಿದ್ವಿ. ಆತ್ಮ ಅಂತಂದ್ರೆ ಆ ಒಂದು ಅಲ್ಲ, ಜೀವಿಗೆ ಬ್ರಹ್ಮನಿಗೂ ಪ್ರಪಂಚಕ್ಕೂ ಏನ್ ಸಂಬಂಧ ಅಂತ. ಬ್ರಹ್ಮನಿಗೂ ಪ್ರಪಂಚಕ್ಕೂ ಏನ್ ಸಂಬಂಧ ಅಂದ್ರೆ ಬ್ರಹ್ಮನ ಕನಸೇ ಪ್ರಪಂಚ ಅಂತ. ಮಾಯಾಶಕ್ತಿ. ಮಾಯಾಶಕ್ತಿಗೆ ಅದು ವಿವರಿಸ್ತಾ ಹೋಗ್ತಾರೆ. ಪ್ರಪಂಚ ಕೂಡ ಮಿಥ್ಯಾನೇ. ಅದು ಮಾಯಾಗೆ ಅದು ನಾನೇ, ಇನ್ನೇನು ಇಲ್ಲ. ಪರಮಾತ್ಮನೇ, ಬ್ರಹ್ಮನೇ ಅದು ಪ್ರಪಂಚವಾಗಿ ಕಾಣಿಸ್ತಾ ಇರತ್ತೆ. ಬ್ರಹ್ಮನ ಬಿಟ್ರೆ ಇನ್ನು ಏನು ಇಲ್ಲ ಅಂತ. ಬ್ರಹ್ಮನಲ್ಲಿ ಅದು ಕೂಡ ಒಂದು ಭಾಗ ಅಂತ. ನಾನು, ಆ ಪ್ರಪಂಚ ಎಲ್ಲವೂ ಆ ಬ್ರಹ್ಮನ ಅಲ್ಲಿ ಒಂದು ಅಂತ. ಅದೇ ಬ್ರಹ್ಮ ಅಂತಂದ್ರೆ ಬ್ರಹ್ಮ ಮತ್ತೆ ಪ್ರಪಂಚಕ್ಕೂ ಏನು ಅಂದ್ರೆ ಈ ಮಾಯೆ ಅನ್ನೋದೇ ಇದು ಸಂಬಂಧ ಅಂತಂದ್ಬಿಟ್ಟು, ಆ ಮಾಯೆಯಿಂದ ಏನು ಈ ಜಗತ್ತು ಅನ್ನೋದು, ಪ್ರಪಂಚ ಅನ್ನೋದು ಕಾಣಿಸುತ್ತೆ. ಅದು ಮಿಥ್ಯ. ಅದು ಹೇಗೆ ಮಿಥ್ಯ ಅಂತಂದ್ರೆ, ಇವಾಗ ಹಗ್ಗದಲ್ಲಿ ಹಾವು ಕಾಣಿಸುತ್ತಲ್ಲ, ಆ ರೀತಿಯಲ್ಲಿ ಅಲ್ಲಿ ಹಾವು ಕಂಡಾಗ ಹೌದು ನಿಜ, ಹಾಗೆ ಪ್ರಪಂಚ ಅನ್ನೋದು ಕಾಣಿಸುತ್ತೆ, ಆದರೆ ಅದು ಮಿಥ್ಯವಾದದ್ದು. ನಾವು ನಿಜವಾಗ್ಲೂ ನಮಗೆ ಜ್ಞಾನ ಅನ್ನೋದು, ಆತ್ಮಜ್ಞಾನ ಅಂತ ಬಂದಾಗ ಬರೀ ಬ್ರಹ್ಮನೇ ಇರೋದು ಅನ್ನೋದು ಅರಿವಾಗುತ್ತೆ. ಇಲ್ಲಿ ನಾವು ಬರೀ ನಾಮರೂಪಗಳನ್ನು ನೋಡ್ಬಿಟ್ಟು ಇದು ಸತ್ಯ ಅಂತ ಬಿಟ್ಟು ಅನ್ಕೊಳ್ತೀವಿ. ಅದು ಸತ್ಯ ಅಲ್ಲ. ಅವು ಯಾಕೆಂದ್ರೆ ಬದಲಾವಣೆ ಆಗ್ತಾ ಇರುತ್ತವೆ, ಆದ್ರಿಂದ ಅದು ಮಿಥ್ಯ.
ಅದರ ಹಿಂದೆ ಇರುವಂತಹದ್ದು ಬರೀ ಅಧಿಷ್ಠಾನವಾಗಿ ಇರುವಂತಹದ್ದು ಪರಬ್ರಹ್ಮ ತತ್ವ ಮಾತ್ರ ಅನ್ನೋದು. ಅಂದ್ರೆ ಮೇಡಮ್ ಹೀಗೂ ಹೇಳ್ಬೋದಾ? ಅಲ್ಲ, ಇನ್ ಸ್ವಲ್ಪ ಪಿಕ್ಚರ್ ಎಲ್ಲ ತೋರಿಸ್ತೀನಿ. ಅದೇ ಇವಾಗ ಇದನ್ನ ತೋರಿಸಿದ್ನಲ್ಲ, ಇಲ್ಲಿ ಬ್ರಹ್ಮ ಅಂತಂದ್ರೆ ಇದು ಮಣ್ಣು, ಈ ನಾಮ ರೂಪ ಹಲವು ಮೂಲ ಒಂದೇ, ಅದು ಸತ್ ಅಂತಂದ್ಬಿಟ್ಟು ಅದೇ ಪರಬ್ರಹ್ಮ ವಸ್ತು. ಈ ಮಣ್ಣಿದ್ದ ಹಾಗೆ ಇದೆಲ್ಲ ಜಗತ್ತು ಇದ್ದ ಹಾಗೆ ನಾನಾ ರೀತಿಯಲ್ಲಿ ಎಷ್ಟೊಂದು ಕಾಣಿಸುತ್ತೆ ಅಲ್ವಾ. ನದಿ, ಬೆಟ್ಟ, ಗುಡ್ಡ, ಮತ್ತೆ ಪ್ರಾಣಿಗಳು, ಸಸ್ಯಗಳು, ಪಕ್ಷಿಗಳು, ಸಂಕುಲ, ಇದೆಲ್ಲನೂ ಕಾಣಿಸುತ್ತೆ. ಹಾಗೆ ನಾನಾ ರೀತಿ ಇದ್ರೂ ಅದೆಲ್ಲೂ ಆಗಿರುವಂತಹದ್ದು ಪರಬ್ರಹ್ಮ ತತ್ವದಿಂದಲೇ ಅಂತಂದ್ಬಿಟ್ಟು ಅದೇ ರೀತಿ ಇವಾಗೆಲ್ಲ ನೆಕ್ಲೆಸು, ಬಳೆ ಎಲ್ಲ ನೋಡ್ತೀವಿ. ಇದು ನಾನಾ ವೈವಿಧ್ಯಮಯ. ನಾವೇನಾದ್ರೂ ಇದು ಬಂಗಾರ ಅನ್ನಲ್ಲ, ನಾವು ನೆಕ್ಲೆಸು ಅಂತೀವಿ, ಬಳೆ ಅಂತೀವಿ ಅಲ್ವಾ, ಇದನ್ನೇ ನಾವು ನೋಡ್ತೀವಿ. ಆದರೆ ಇದು ಯಾವುದರಿಂದ ಮಾಡಲ್ಪಟ್ಟಿರೋದು ಅಂತನ್ನೋದು ನಾವು ಯೋಚನೆ ಮಾಡಲ್ಲ. ಇದು ಬಂಗಾರ, ಅವನು ಅಕ್ಕಸಾಲಿಗ, ಅವನು ಬಂಗಾರಕ್ಕೆ ಅವನು ಬೆಲೆ ಕಟ್ಟೋದು. ಇದು ಸ್ಥೂಲವಾಗಿರೋದ್ರಿಂದ ನಮಗೆ ಇದು ತಿಳ್ಕೊಳ್ಳೋದಕ್ಕೆ ಸುಲಭವಾಗಿದೆ. ಅದಕ್ಕೋಸ್ಕರ ಈ ಪರಬ್ರಹ್ಮ ವಸ್ತು ಆದರೆ ಇಲ್ಲ ನಮ್ಮ ಸುತ್ತ ಎಲ್ಲ ಇದೆ ಅಂತಂದ್ಬಿಟ್ಟು ಅಂದರೆ ನಮಗೆ ಗೋಚರವಾಗಲ್ವಲ್ಲ. ಅದಕ್ಕೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗೋದು. ಇಲ್ಲಿ ಹೇಳಿದ್ರೆ ಹೌದು ಇದರಿಂದನೇ ಮಾಡಿರೋದು ಅಂತ ಅಂದ್ಕೊಳ್ತೀವಿ. ಆದರೆ ನಾವು ಪರಬ್ರಹ್ಮನನ್ನ ನಾವು ಕಲ್ಪನೆ ಮಾಡ್ಕೊಂಡಾಗ ನಾವು ಹೇಗೆ ನಾವು ಎಲ್ಲೂ ಪರಬ್ರಹ್ಮವೇ ಮತ್ತೆ ಎಲ್ಲ ಕಡೆನೂ ವ್ಯಾಪಿಸಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅದು ಇಂದ್ರಿಯ ಗೋಚರವಲ್ಲದೆ ಇರೋದ್ರಿಂದ ನಮಗೆ ಸ್ವಲ್ಪ ಕಷ್ಟವಾಗಿದೆ. ಅದನ್ನು ನಾವು ಮತ್ತೆ ಪುನರಾವರ್ತನೆ ಮಾಡ್ತಾ 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 ತಿಳ್ಕೊಳ್ಳೋದ್ರಿಂದ ನಾವು ಸುಲಭವಾಗಿ ಅದನ್ನು ಸಹ ನಾವು ತಿಳ್ಕೊಳ್ಬಹುದು. ತಿಳ್ಕೊಳಕ್ಕಾಗದೇ ಇರೋವಂಥದ್ದಲ್ಲ. ಮಹಾನ್ ವ್ಯಕ್ತಿಗಳೆಲ್ಲ ಸಾಧನೆ ಮಾಡಿರುವಂತಹದ್ದೇ. ಯಾರಾದ್ರೂ ಒಬ್ರು ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಎಲ್ರಿಗೂ ಸಾಧ್ಯವಿರುವಂತಹದ್ದೇ. ಮತ್ತೆ ಇದಂತೂ ಬೆಸ್ಟ್ ಎಕ್ಸಾಂಪಲ್, ನನಗೆ ತುಂಬಾ ಇಷ್ಟವಾಗಿರುವಂತಹದ್ದು. ಇದು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಪ್ರಪಂಚವನ್ನ ಮತ್ತೆ ಪರಬ್ರಹ್ಮನ್ನ. ಈ ಸಮುದ್ರದಲ್ಲಿ ನೀರಿದೆ, ಮತ್ತೆ ಇಲ್ಲಿ ಅಲೆಗಳು, ಮತ್ತೆ ಇಲ್ಲಿ ನೊರೆ, ಇಲ್ಲೆಲ್ಲ ಗುಳ್ಳೆಗಳಿದೆ ಅಂತ ತಿಳ್ಕೊಳ್ಳೋಣ. ಹೀಗೆ ಇದು ಪ್ರಪಂಚ. ಈ ಮೇಲೆ ಎದ್ದಿದೆಯಲ್ಲ, ಇದೇನು ಪ್ರೊಜೆಕ್ಟ್ ಆಗಿದೆಯಲ್ಲ, ನಾವು ಇವಾಗ ನೋಡ್ತಾ ಇದ್ವಿ. ನದಿ, ಬೆಟ್ಟ, ಗುಡ್ಡಗಳು, ಮತ್ತೆ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಮತ್ತೆ ಮರ, ಗಿಡಗಳು, ಸಸ್ಯ ಸಂಕುಲ ಎಲ್ಲ ಇದೆ. ಇವೆಲ್ಲವೂ ಇವು ಅಂತ ತಿಳ್ಕೊಳ್ಳಿ. ಆದರೆ ಈ ಮಾಡಿರುವಂತಹದ್ದು ಏನು, ಈ ನೀರಿನಿಂದಲೇ ಎಲ್ಲವೂ ಆಗಿರುವಂತಹದ್ದು ನೀರು. ಆದರೆ ನಾವು ಇದಕ್ಕೆ ನೀರು 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 ಅಂತ ಏನು ಹೇಳಲ್ಲ. ಇದು ನೊರೆ ಅಂತೀವಿ, ಇದು ಗುಳ್ಳೆ ಅಂತೀವಿ, ಇದು ಅಲೆಗಳು ಅಂತೀವಿ. ಅಲೆ ಅದರಲ್ಲೂ ಎಷ್ಟೊಂದು ವೈವಿಧ್ಯಮಯ ರೀತಿ ಅದನ್ನು ಆದರೆ ಈ ಎಲ್ಲವೂ ಸಹ ನೀರಿನಿಂದನೇ ಮಾಡಲ್ಪಟ್ಟಿದೆ. ಆದರೆ ಈ ಅಲೆ ಅನ್ನೋದು ನೀರಲ್ಲ, ಈ ನೊರೆ ಅನ್ನೋದು ನೀರಲ್ಲ. ನೀರು ಅಲೆ ಅಲ್ಲ, ನೀರು ನೊರೆ ಅಲ್ಲ, ನೀರು ಗುಳ್ಳೆ ಅಲ್ಲ. ಆದರೆ ಇವೆಲ್ಲವೂ ಮಾಡಲ್ಪಟ್ಟಿರೋದು ನೀರಿನಿಂದನೇ. ಗೊತ್ತಾಯ್ತಲ್ಲ? ಇದು ಬಹಳ ಸುಲಭವಾಗಿ ನಾವು ಬ್ರಹ್ಮನಿಗೆ ಕನೆಕ್ಟ್ ಆಗೋದಕ್ಕೆ ಆಗತ್ತೆ. ಗೊತ್ತಾಯ್ತಲ್ಲ? ಮೇಡಮ್, ಅಂದ್ರೆ ಬ್ರಹ್ಮ ಎನ್ನತಕ್ಕಂಥದ್ದು ಸಚ್ಚಿತ್ತಾನಂದ. ಸಚ್ಚಿತ್ತಾನಂದ ಪ್ರಪಂಚ ಪ್ರಪಂಚ ಅದರಿಂದಲೇ ಮಾಡಲ್ಪಟ್ಟಿರೋದು. ಆದ್ರೆ ಈ ವೈವಿಧ್ಯ ಬದಲಾಗ್ತಾ ಇರ್ತದೆ. ಅಂದ್ರೆ ಮತ್ತೆ ಇದು ಮಾಯೆ ಇಲ್ದಿದ್ರು ಕೂಡ ಇದ್ದಾಗೆ ಕಾಣಿಸ್ತದೆ. ಮಾಯೆ ಆಕಾಶ ನೀಲಿ ಅನ್ಕೋತೀವಿ ನಾವು, ಆದ್ರೆ ಅದು ಆಕಾಶ ನೀಲಿಯಿಂದ ಕೂಡಿಲ್ಲ. ಈ ಮತ್ತೆ ಇದ್ರೂ ಅಷ್ಟೇ, ಯಾವುದು ಈ ಮರುಭೂಮಿಯಲ್ಲಿ ಮರೀಚಿಕೆ ಅಂತ ಹೇಳಿದ್ರಲ್ಲ, ದೂರದಲ್ಲಿ ನೀರ್ ಕಂಡಂಗ್ ಕಾಣಿಸುತ್ತೆ ಬೇಸಿಗೆ ಕಾಲದಲ್ಲಿ. ಅದು ಆದ್ರೆ ಅಲ್ಲಿ ನೀರ್ ಇರೋದಿಲ್ಲ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಹಗ್ಗ, ಹಾವು, ಅವನು ಕೂಡ ಅಲ್ಲಿ ಇರೋದಿಲ್ಲ.
ಈ ತರ ಹ್ಮ್ ಇದು ಅಂದ್ರೆ ಬ್ರಹ್ಮ ಪ್ರಪಂಚಕ್ಕೂ ಸಂಬಂಧ ಅಂದ್ರೆ ಈ ಬ್ರಹ್ಮನೇ ಪಂಚಭೂತಗಳಲ್ಲಿ ಇದ್ದಾನೆ, ಹಾಗೆ ಹ್ಮ್ ಭೂತಗಳಾಗಿ ಕಂಡು ಬರ್ತಾನೆ. ಹ್ಮ್ ಆ ನಾನು ಅಂದ್ರೆ ಮನಸ್ಸು ಮಾಯೆ ಅಂತ ಕಾಣಿಸುತ್ತೆ. ಇದ್ರಲ್ಲಿ ಯಾವುದು ಇಲ್ಲವೋ ಅದು ಇರುವಂತೆ ಕಾಣಿಸುವುದೇ ಒಂದು ಹೌದು. ಪ್ರಪಂಚ. ಅದೇ ಹೀಗೆ ಮನಸ್ಸೇ ಮಾಯೆ ಅಂತಂದ್ರೆ ಹಾ ಮನಸ್ಸು ಹಾ ಇದರಿಂದ ಮಾಡಿದೆ, ಎಲ್ಲ ಆಲೋಚನೆಗಳಿಂದ ಮಾಡಲ್ಪಟ್ಟಿದೆ. ಆದ್ರೆ ಬ್ರಹ್ಮ ಸತ್ಚಿತ್ತಾನಂದ. ಬ್ರಹ್ಮಾಂಡದಲ್ಲಿ ನಾವೆಲ್ಲಾನು ಕೂಡ ಇದ್ರೂ ಇಲ್ದ ಹಾಗೆ ಮಾಯೆ ಸ್ವರೂಪದಲ್ಲಿ ಇದ್ದೀವಿ ಅಂತ ಅನಿಸ್ತದ. ಹ್ಮ್ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಸೂಪರ್ ಆಗಿ ಹೇಳ್ತೀರ. ಅಂದ್ರೆ ನಾವೆಲ್ಲ ನಿಜವಾದವರಲ್ಲ, ಹೌದು, ಬ್ರಹ್ಮನಿಂದನೇ ಹೀಗೆ ನಾವಿದ್ರು ಕೂಡ ಕಾಣಿಸ್ಕೊಳ್ತಾ ಇದೀವಿ, ಆದ್ರೆ ನಾವು ನಿಜವಾಗ್ಲೂ ಬ್ರಹ್ಮ ಸ್ವರೂಪಿಗಳೇ. ಹಾ ಇವಾಗ ನಿದ್ರಾವಸ್ಥೆಯಲ್ಲಿ ಏನಾಗುತ್ತೆ, ಸ್ವಪ್ನ ಬೀಳುತ್ತೆ. ಸ್ವಪ್ನ ಬಿದ್ದಾಗ ಹ್ಮ್ ನಮ್ಮ ಅರಿವೇನೆ ಅಲ್ಲಿ ಇನ್ನೊಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಹ್ಮ್ ಹಾಗೆ ಈ ಬ್ರಹ್ಮನ್ ಒಂದು ಇದರಲ್ಲಿ ಸ್ವಪ್ನದಲ್ಲಿ ಈ ಪ್ರಪಂಚ ಅನ್ನೋದು ಇರೋದು. ಹ್ಮ್ ಆದ್ರೆ ಮಲಗಿರೋ ಬ್ರಹ್ಮ ಅದಕ್ಕೇನು ಇಲ್ಲ. ಹ್ಮ್ ಆದ್ರೆ ನಾವು ಮಲ್ಕೊಂಡಿರ್ಬೇಕಾದ್ರೆ ನಮ್ಗೇನಾದ್ರು ಇಲ್ಲಿ ಆ ಪ್ರಪಂಚದಲ್ಲಿ ಇದೀವಿ ಅಂತ ಮಲಗಿರೋರ್ಗೇನು ಗೊತ್ತಿಲ್ಲ. ಮಲಗಿರೋ ಪ್ರಪಂಚದಲ್ಲಿ ಇರುವಂತಹವು ಅವುಗಳು ವ್ಯವಹಾರ ಮಾಡ್ತಾ ಇರತ್ವೆ ಅಲ್ವಾ? ಹ್ಮ್ ಅಲ್ಲಿ ಮತ್ತೆ ಕಷ್ಟಪಡ್ತಾ ಇದ್ರೆ ಇಲ್ಲಿ ಮಲಗಿರೋನೇನಾದ್ರು ಕಷ್ಟಪಡ್ತಾನ? ಏನಿಲ್ಲ ತಾನೆ. ಹೌದು ಅಲ್ಲಿ ಸುಖ ಪಡ್ತಾ ಇದ್ರೆ ಇಲ್ಲಿ ಮಲಗಿರೋನೇನು ಸುಖ ಪಡ್ತಾನ? ಏನಿಲ್ಲ. ಅದಕ್ಕೂ ಇದಕ್ಕೂ ಇಲ್ಲ. ಆದ್ರೆ ಅದು ಮಾಯಾ ಪ್ರಪಂಚ ಅನ್ನೋದು ಆ ರೀತಿಯಲ್ಲಿ ಸ್ವಪ್ನ ಪ್ರಪಂಚ ಹ್ಮ್ ಹಾಗೆ ಕಾಣಿಸ್ಕೊಳ್ಳುತ್ತೆ. ಅದು ಸ್ವಪ್ನ ಕಳೆದ ತಕ್ಷಣ ಅದು ಆ ಪ್ರಪಂಚ ಮಾಯ ಆಗೋಗುತ್ತೆ. ಅಂದ್ರೆ ಕೆಲವು ನಮ್ಗೆ ಕನಸುಗಳು ಆತ್ಮಜ್ಞಾನ ಅನ್ನೋದು ಬಂದ ತಕ್ಷಣ ನಮ್ಗೆ ಎಲ್ಲವೂ ಬರೀ ಪರಬ್ರಹ್ಮನೇ ಅನ್ನೋದು ಗೊತ್ತಾಗತ್ತೆ. ಏನೋ ಹೇಳಿದ್ರಿ, ಕೆಲವು ಕನಸು ಕನಸಲ್ಲಿ ಬಂದಿದ್ದು ನೆನ್ಪಿರೋದಿಲ್ಲ, ಕೆಲವು ತುಂಬಾ ಚೆನ್ನಾಗಿ ನೆನ್ಪಿರ್ತವೆ. ಹೌದು. ಗೊತ್ತಿಲ್ಲ. ಅದು ಕನಸನ್ನೇ ಒಂದು ಕೆಲವರು ಸ್ಟಡಿ ಮಾಡಿರ್ತಾರೆ, ಅಂತವ್ರಿಗೆ ಸರಿಯಾಗಿ ಗೊತ್ತಿರುತ್ತೆ. ನಾವ್ ಏನಿದ್ರು ಬರೀ ಆತ್ಮಜ್ಞಾನವನ್ನ ಇದ್ ಮಾಡ್ತಾ ಮತ್ತೆ ಇದೀವಿ. ಗುರುಜಿ ಅವರ ಟಾಕ್ ಒಳಗೆ ಇದು ಒಂದು ಹೇಳಿದ್ರು ಮೇಡಮ್, ಜೇಡ ಬಲೆ. ಇವಾಗ ಬರುತ್ತೆ ಇವಾಗ ಜೇಡ್ರ ಬಲೆ. ನೋಡಿ, ಜಡವಾದ ಪ್ರಪಂಚ ಚೈತನ್ಯದಿಂದ ಹೇಗೆ ಬಂತು ಅಂತ ಹೇಳಿ. ಹೇಳ್ತಾ ಇದ್ದೀರಲ್ಲ, ಹೇಳಿ. ಅಷ್ಟೇ ನನಗೆ ಗೊತ್ತಿರೋದು. ಆದ್ರೆ ಬ್ರಹ್ಮನೇ ತನ್ನ ಶರೀರದಿಂದ ಈ ಜೇಡರ ಬಲೆಯಂತೆ, ಜೇಡ ಹೇಗೆ ತನ್ನ ಮೂಲಕ ಇದನ್ನೇ ಎಂಜಲನ್ನು ಬಿಟ್ಕೊಂತ ಬಲೆಯನ್ನ ಬೀಸ್ಕೊಂಡು ಬಲೆ ಕಟ್ಟುತ್ತೋ, ಅದೇ ರೀತಿ ಬ್ರಹ್ಮನು ಕೂಡ ತನ್ನ ಶರೀರದಿಂದ ಈ ಪ್ರಪಂಚವನ್ನ ಉತ್ಪತ್ತಿ ಮಾಡಿದಾನ. ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ, ನಾರಾಯಣನ ಹೊಟ್ಟೆಯಿಂದ ಬ್ರಹ್ಮ ಬಂದದ್ದು, ಪ್ರಪಂಚ ಜಡ, ನಾನು ಚೈತನ್ಯ. ಹೀಗೆ ಗುರುಜಿಯವ್ರ ಟಾಕಲ್ ನಾನು ಕೇಳಿದ್ದು. ಗುರುಜಿ ಟಾಕ್ ಮೇಲೆ ನಾವು ಇದು ಮಾಡ್ತಾ ಇರೋದು. ಆಮೇಲೆ ಉಗುರು ಕೂದಲು ಬಂದಿದೆ, ಅದು ಜಡ. ಪ್ರಪಂಚ ಉತ್ಪತ್ತಿ ಯಾವಾಗ್ಲೂ ನಾನೇ ಕಾರಣ, ಅಂದ್ರೆ ಬ್ರಹ್ಮನೇ ನಾನು ಅಂತಕ್ಕಂಥದ್ದನ್ನ ಈ ಚೈತನ್ಯ ರೂಪಿ ನನಗರಿವಿದೆ. ಸರಿಕೆ ಮರ್ತೋಯ್ತು. ಆ ರೀತಿ ಎಲ್ಲ ಇವಾಗ ಜೇಡ್ರ ಅದೇನೇ ಅಂದ್ರೆ ನಾನು ಅರಿವಿನ ಸ್ವರೂಪ, ಅರಿವಿನಲ್ಲೇ ಏನೆಲ್ಲ ಕಂಡು ಬರ್ತದೆ. ಅಂದ್ರೆ ಅದೇ ಉದಾಹರಣೆಗಳು, ಮತ್ತೆ ಅದೇ ಬಂಗಾರ, ಮಣ್ಣು, ಸಮುದ್ರದ ಅಲೆ, ಮತ್ತೆ ಆತ್ಮ ಚೈತನ್ಯ ಸ್ವರೂಪಿ ಆತ್ಮ, ಹೀಗೆ ನಾವು ಕಂಪೇರ್ ಮಾಡ್ಕೊಂಡು ಹೋಗ್ಬೇಕನ್ಸುತ್ತೆ. ಅಂದ್ರೆ ಮೂಲ ರೂಪದಲ್ಲಿ ಯಾವುದೇ ಒಂದು ಬಂಗಾರ ಆಗ್ಲಿ, ಮಣ್ಣಾಗ್ಲಿ, ಈ ಸಮುದ್ರದ ಅಲೆ ಆಗ್ಲಿ, ಇವೆಲ್ಲ ಮೂಲ ವಸ್ತುಗಳು. ಆದ್ರೆ ಅವನ್ನ ನಾನಾ ರೂಪದಲ್ಲಿ ನಾವು ಮಾಡ್ಕೋಬಹುದು, ಅದನ್ನ ಆಕಾರ ಕೊಟ್ಟು ಮಾಡ್ಕೋಬಹುದು. ಅದೇ ತರ ಪ್ರಪಂಚ ಸೃಷ್ಟಿ ಆಗಿರ್ಬೋದು. ಮೂಲ ಬ್ರಹ್ಮನೇ ಆಗಿದ್ರು ಕೂಡ, ಬ್ರಹ್ಮಾಂಡದಿಂದನೇ ಇದೆಲ್ಲ ಬಂದಿದ್ರು ಕೂಡ, ಇವೆಲ್ಲ ನಾವುಗಳು ಏನಾಗ್ತವೆ, ಅನೇಕ ತರಹದ ಈ ನಕ್ಲೇಸ್, ಉಂಗ್ರ, ಆಮೇಲೆ ಇದೀವಿ, ಅದೇ ಆ ತರ ಇದೀವಿ ಅಂತ ಕಂಪೇರ್ ಮಾಡ್ಕೋಬಹುದು ಅನ್ಸುತ್ತೆ. ಎಷ್ಟ್ ಚೆನ್ನಾಗಿ, ಎಷ್ಟ್ ಬೇಗ ಕನೆಕ್ಟ್ ಆಗ್ಬಿಟ್ರಿ ನೋಡಿ. ಇಲ್ಲ ಅಷ್ಟೇ, ಆದ್ರೂ
ಅದೇ ಅರಿವು. ಅರಿವು ಅಂತಕ್ಕಂಥ ಸರ್ವವ್ಯಾಪಿ. ಪ್ರಪಂಚ ಎಲ್ಲ ಕ್ಷಣಿಕ, ಬರುತ್ತೆ ಮಾಯ ಆಗತ್ತೆ. ಇದೆ ಎದ್ದಾಗ ಪ್ರಪಂಚ ಕಂಡು ಬರ್ತದೆ, ನಿದ್ರೆಯಲ್ಲಿ ಪ್ರಪಂಚ ಮರೆಯಾಗ್ತದೆ. ಇಷ್ಟೇ ಮೇಡಮ್. ಇವಾಗ ಮುಂದಿನ ಪ್ರಶ್ನೆ, ಚೈತನ್ಯದ ಅರಿವಿನಲ್ಲಿ ಕಂಡು ಬರುವುದು ಏನು? ಸಂಧ್ಯಾಜಿ ಹೇಳ್ತೀರಾ? ಚೈತನ್ಯದ ಅರಿವಿನಲ್ಲಿ ಅಂದ್ರೆ ಈಗ ಅದೇ ಹೇಳ್ದಾಗೆ ನಮ್ಗೀಗ ಅರಿವಾಗ್ತಿದೆ ಅನ್ನೋದನ್ನ. ಈಗ ನಮ್ಗೆ ಆತ್ಮ ಸ್ವರೂಪಿಗಳಾಗಿ ನಮ್ಗೆ ಯಾವಾಗ ಅರಿವಾಯ್ತು ಅಂದ್ರೆ ಜಡದಲ್ಲಿ ಚೈತನ್ಯ ಇರಲ್ಲ, ಜೀವಿಗಳಾದ ನಮ್ಮಲ್ಲಿ ನಮಗೆ ಚೈತನ್ಯದ ಅರಿವಿದೆ. ಈಗ ಪರಬ್ರಹ್ಮನಲ್ಲೂ ಹಾಗೇನೆ, ಪ್ರಪಂಚದಲ್ಲೂ ಎಲ್ಲ ಕಡೆಯೂ ಈಗಾಗ್ಲೇ ಹೇಳ್ದಾಗೆ ಆತ್ಮ ಬ್ರಹ್ಮ ಅನ್ನುವಾಗ್ಲೂ ಹಂಗೆ. ಈ ವೃಷ್ಟಿ ಸಮಷ್ಟಿಯಲ್ಲಿ ನಾವು ಒಬ್ರು ನೋಡುವಾಗ ನಮಗೆ ಪ್ರಪಂಚ ಒಂದು ತರ ಕಾಣಿಸುತ್ತೆ. ಅಂದ್ರೆ ಆತ್ಮ ನನಗಿದೆ ಅನ್ನೋ ಅರಿವಿದೆ. ಇಡೀ ಪ್ರಪಂಚದ ಎಲ್ಲ ಕಡೆಯೂ ಬ್ರಹ್ಮನೇ ತುಂಬಿದಾನೆ, ಆತ್ಮವೇ ತುಂಬಿದೆ ಎಲ್ಲ ಕಡೆಯೂ ಅನ್ನೋದು. ಅದನ್ನ ಈಗಾಗ್ಲೇ ಅಮ್ಮ ಹೇಳಿದಾಗ ಇಂದ್ರಮ್ಮ ಅವ್ರು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಎಲ್ಲಾನು. ನಾವು ಫಸ್ಟ್ ಕ್ಲಾಸ್ ಅಲ್ಲಿ ನಾವ್ ಇಷ್ಟ ಹೇಳೇ ಇರ್ಲಿಲ್ಲ, ನಮ್ಗೆ ಇಷ್ಟ ಅರಿವೇ ಆಗಿರ್ಲಿಲ್ಲ. ಇಲ್ಲ ತುಂಬಾ ಮೇಡಮ್, ಚೆನ್ನಾಗಿ ಹೇಳಿದ್ರು ಎಲ್ಲಾನು. ಹಾಗೆ ಚೈತನ್ಯ ಅನ್ನೋದು ಈಗ ನನ್ನಲ್ಲಿ ಇದೆ ಅನ್ನೋ ಯಾವಾಗ ಅರಿವಿಗೆ ಬರ್ತಿದೆ, ಅದೇ ನಮ್ಗೆ ಚೈತನ್ಯ ಅನ್ನೋದು. ನಾನು ಇದೀನಿ, ನಮ್ಗೆ ಅರಿವಿದೆ, ನಾನು ಸಚ್ಚಿತ್ ಸ್ವರೂಪಿಯಾಗಿದ್ದ ಆನಂದ ಪಡಿತಾ ಇದ್ದೀನಿ ಅನ್ನೋದು ನಮ್ಗೆ ಯಾವಾಗ ಅರಿವಾಗ್ತಾ ಇದೆಯೋ, ಇದೇ ನಮ್ಗೆ ಚೈತನ್ಯ. ಆತ್ಮವೇ ನಮ್ಗೆ, ಆತ್ಮ ಇರೋದ್ರಿಂದಾನೇ ಅದು ಚೈತನ್ಯ ಅನ್ನೋದು ನಮ್ಗೆ ಅರಿವಿಗೆ ಬರ್ತಾ ಇದೆ ಅನ್ನೋದನ್ನ ಹೇಳ್ಬೋದು ಇಲ್ಲಿ. ಅಮ್ಮ ನನ್ಗೆ ಅಡಿಗೆ ಮಾಡ್ತಾ ಇದ್ರು. ಸರಿ 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 ಕ್ಯಾರಿ ಆನ್. ಇವಾಗ ನಾವು ಪ್ರಪಂಚದಲ್ಲಿ ನಾನಾ ವಿಧ ಎಲ್ಲ ವಸ್ತುಗಳನ್ನ ನೋಡ್ತೀವಿ ಅಲ್ವಾ? ಎಲ್ಲಿ ನೋಡ್ತೀವಿ? ಚೈತನ್ಯದ ಅರಿವಿನಲ್ಲಿ. ಆ ಅರಿವು ಎಲ್ಲಿ? ನನ್ನಿಂದ ಬರ್ತಾ ಇರೋದು. ನನ್ನ ಅರಿವಿನಲ್ಲಿ ನಾನು ಈ ಪ್ರಪಂಚವನ್ನ ನೋಡ್ತಾ ಇರೋದು. ಹಾಗಾಗಿ ಅದು ಎಲ್ಲವೂ ನಾನು ಜಡ ಅಂತಂದ್ಬಿಟ್ಟು ಹೇಳ್ತೀನಿ. ಅರಿವು ನನ್ನಲ್ಲಿ ಉಂಟು, ಅದರಲ್ಲಿರುವ ಚೈತನ್ಯ ನನಗೆ ಕಾಣಿಸಲ್ಲ. ಅದರ ಅರಿವು ಅದರಲ್ಲೂ ಇದೆ. ಆದ್ರೆ ನಾವು ಎರಡನೇ ಪ್ರಶ್ನೆಯಲ್ಲಿ ಅರಿವಿನಲ್ಲಿ ಕಂಡು ಬರೋದು ನಿಜವಾಗಿಯೂ ಜಡವಾ ಅಂತಂದ್ರೆ ಇಲ್ಲ, ಎಲ್ಲವೂ ಪರಬ್ರಹ್ಮನೇ. ಆದ್ರೆ ಅದರ ಅರಿವು ನನಗೆ ಗೊತ್ತಾಗಲ್ಲ, ಯಾಕೆಂದ್ರೆ ನನ್ನಲ್ಲಿ ಇಷ್ಟೇ ಅಲ್ವಾ. ಆದ್ರೆ ನನಗೆ ಅರಿವಿದೆ, ಅದು ಎಲ್ಲವನ್ನು ನೋಡಬಲ್ಲದು ಆ ಅರಿವು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಮುಂದಿನ ಪ್ರಶ್ನೆ ಸಾವಿತ್ರಿ ಅವರು. ದೇಹವು ಆತ್ಮ, ಮನಸ್ಸು ಆತ್ಮ, ಬುದ್ಧಿಯು ಆತ್ಮ, ಆದರೆ ಆತ್ಮ ಇದಾವುದು ಅಲ್ಲ, ವಿವರಿಸಿ. ಇದಾಗ್ಲೇ ನಾವು ಚಿಂತನೆ ಮಾಡಿದೀವಿ, ಆದ್ರೆ ಇನ್ನೊಂದ್ಸತಿ ಹೇಳ್ಬಿಡಿ. ನಿಮ್ಗೆ ಬರುತ್ತೆ ಯಾತಕ್ಕೂ ಪ್ರಶ್ನೆ ಎಲ್ಲಿ ಹೋದ್ರು. ಯಾವ್ದು? ದೇಹವು ಆತ್ಮ, ಮನಸ್ಸು ಆತ್ಮ, ಬುದ್ಧಿಯು ಆತ್ಮ, ಆದ್ರೆ ಯಾಕೆಂದ್ರೆ ಆತ್ಮ ನನ್ನ ಅರಿವಿನಲ್ಲೇ ಬರ್ತಾ ಇರೋದು. ನನ್ನ ಆತ್ಮ ಬಿಟ್ಟು ಇನ್ನೇನು ಇಲ್ಲ, ಅರಿವಿ ಬಿಟ್ಟು ಇನ್ನೇನು ಇಲ್ಲ. ಹಾಗಾಗಿ ಆದ್ರೆ ಈಗ ಬರೋದು ಆತ್ಮ ದೇಹ ಕೂಡ ದೇಹನ ಆತ್ಮನೇ. ಆತ್ಮ ಮನಸ್ಸು ಯಾಕೆಂದ್ರೆ ನನ್ನ ಅರಿವಿನಲ್ಲೇ ಅದು ಬರ್ತಾ ಇದೆಯಲ್ವಾ, ದೇಹ ಇದೆ ಅಂತ ನನ್ಗೆ ಆಗ್ತಾ ಇದೆಯಲ್ವಾ, ನನ್ನ ಅರಿವಿನಲ್ಲೇ ಅಲ್ವಾ ಬರ್ತಾ ಇರೋದು. ಸರಿಪ ಹಾಗಾಗಿ ಬರ್ತಾ ದೇಹ ಇದೆ. ಆತ್ಮನೇ, ಅಲ್ಲ, ಮನಸ್ಸು ನನ್ ಆತ್ಮ, ಬುದ್ಧಿ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ದೇಹ ಆತ್ಮ, ಆದ್ರೆ ಆತ್ಮ ದೇಹನ ಅದನ್ನ ನನ್ನ ಅರಿವಿನಲ್ಲೇ ಬರೋದು. ಇದಾಗೋಯ್ತು, ಇದನ್ನಾಗ್ಲೇ ನಾವು ಚಿಂತನೆ ಮಾಡಿ ಆಗೋಯ್ತು ಈ ಕ್ವಶನ್ಸ್. ನನ್ನ ಅರಿವಿನಲ್ಲಿ ಈ ಕಾಣಿಸ್ತಾ ಇರೋದಿಲ್ಲ, ಜಡವಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಅವು ಯಾವ ಜಡ ಏನಲ್ಲ, ಎಲ್ಲವೂ ಪರಬ್ರಹ್ಮನಿಂದಲೇ ಮಾಡಲ್ಪಟ್ಟಿರೋದು ಅಂತ. ಅದೇ ಇದಾರಂತೆ. ಒಂದ್ ನಿಮಿಷ ಕೂತ್ಕೋಬನ್ನಿ. ಹಲೋ, ದೇಹ ಆತ್ಮ, ಮನಸ್ಸು ಆತ್ಮ, ಬುದ್ಧಿಯು ಆತ್ಮ, ಆದ್ರೆ ಆತ್ಮ ಇದ್ಯಾವುದು ಅಲ್ಲ, ವಿವರಿಸಿ ಅಂತಂದ್ರೆ ಅಲ್ಲ, ಒಂದೇ ಆತ್ಮನೇ ಅಲ್ವಾ. ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ. ದೇಹ ಆತ್ಮ, ಆದ್ರೆ ಆತ್ಮ ದೇಹನ ಅಂತ. ಆತ್ಮವೇ ದೇಹವಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಆ ದೇಹನ ನಾವು ಆತ್ಮ ಅಂತ ಹೇಳಲ್ಲ, ಅದಕ್ಕೆ ಬೇರೆ ಆದಂತಹ ಗುಣಗಳು ಲಕ್ಷಣಗಳು ಬೇರೆ ಇರುತ್ತೆ. ಈ ಆತ್ಮನ ಗುಣ ಲಕ್ಷಣಗಳಿಗೆ ಆ ದೇಹ ಅಂತ ಆದ್ಮೇಲೆ ಅದು ಬೇರೆ ಆಗೋಗ್ಬಿಡುತ್ತೆ. ಇವಾಗ
ಇಲ್ಲಿ ನೀರಿದೆ. ಅಲೆ ಗುಳ್ಳೆ ನರಿ ಆ ತರ. ಹಾ, ನೀರಿದೆ ಅಲ್ವಾ. ಹಾ, ಈ ನೀರ್ ನೀರನ್ನ ನಾವು ಅಲೆ ಅಂತೀವಾ? ಇಲ್ಲ ತಾನೆ. ನೀರ್ನಲ್ಲೇ ಆದ್ರೆ ಈ ಅಲೆ ಅನ್ನಲ್ಲ, ಅಲೆ ಯಾಕೆ? ಅಲೆ ಅದು ನೀರೇನೆ. ಹೌದು. ಆದ್ರೆ ಈ ನೀರು ಈ ರೀತಿಯಲ್ಲಿ ಇದೆಯಲ್ಲ, ಇದನ್ನ ಅಲೆ ಅನ್ನಲ್ಲ ನಾವು. ಇದನ್ನು ಗುಳ್ಳೆನೂ ಅನ್ನಲ್ಲ, ನೊರೆನೂ ಅನ್ನಲ್ಲ ತಾನೆ. ಇದಕ್ಕೆ ಹೌದು, ಏನಿಲ್ಲ, ಯಾಕೆಂದ್ರೆ ಆ ಅದು ನೀರಿನಲ್ಲಿ ಸಚ್ಚಿದಾನಂದ ಇವೆಲ್ಲಾನು ಇದೆ, ಸ್ವರೂಪದಲ್ಲಿ ಅದು ಇರುತ್ತೆ. ಬರ್ತಾ ಇದೆ ಹೋಗ್ತಾ ಇದೆ. ಅದೇ ತರ ಆತ್ಮನಲ್ಲಿ ಈ ದೇಹ ಇದೆ, ಇವೆಲ್ಲಾನು ಬರ್ತಾ ಇದೆ ಹೋಗ್ತಾ ಇದೆ ಅಂತ. ಯಾವ್ದೆಲ್ಲ? ನೀರಿನಲ್ಲಿ ಯಾವ ತರ ಅಲೆ ಗುಳ್ಳೆ ನೊರೆ ಎಲ್ಲಾನು ಬರ್ತಾ ಇದೆ. ಅಂದ್ರೆ ಈ ಎಲ್ಲವೂ ಪ್ರಪಂಚ ನೀರೇನೆ. ಅನ್ನೋದು ಪ್ರೊಜೆಕ್ಟ್ ಆದಾಗ ಆವಾಗ ಈ ರೀತಿಯಲ್ಲಿ ಅಲೆಗಳು, ನೊರೆ, ಗುಳ್ಳೆಗಳ ರೀತಿಯಲ್ಲಿ ಪ್ರಪಂಚ ಅನ್ನೋದು, ಜಗತ್ತು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಹೌದು. ಆದ್ರೆ ಅದ್ಯಾವುದನ್ನು ಈ ಪರಬ್ರಹ್ಮ ಏನು ಯಾವ ರೀತಿಯಲ್ಲಿ ಗುಣಲಕ್ಷಣಗಳು, ಈ ಪ್ರಪಂಚದಲ್ಲಿರುವಂತಹ ಗುಣಲಕ್ಷಣಗಳು ಅದಕ್ಕೆ ಇರಲ್ಲ. ಅದು ಅದಕ್ಕಿರಲ್ಲ. ಅಂದ್ರೆ ಈ ಅದು ಅಲೆಗೆ ಏನಾದ್ರೂ ಸಹ ಸೀಮಿತತೆಯನ್ನು ಪಡ್ಕೊಂಡಿರತ್ತೆ, ಒಂದು ನೀರಿಗೇನು ಆಗಲ್ಲ. ಸೀಮಿತತೆ ಅನ್ನೋದಿರತ್ತೆ ಅದಕ್ಕೆ. ಒಂದ್ ಅದಕ್ಕೆ ನಿಮಿಷ. ನೀರಿಗೆ ಇರೋ ಅಂತ ಒಂದು ಇದು ಅಲೆಗೂ ಗುಳೆ ಅದಕ್ಕೆಲ್ಲ ಇರಲ್ಲ. ಅದೇ ತರಾನೇ ನಮ್ ದೇಹ, ಮನಸ್ಸು, ಬುದ್ಧಿಗಳು ಕೂಡ ಅದೇ ತರಾನೇ ಅಂತ. ಇವಾಗ ಅಲೆ ಇದೆಯಲ್ಲ, ಅಲೆಗೆ ಇವಾಗ ಬರುತ್ತೆ ಹೋಗ್ಬಿಡುತ್ತೆ, ಅದು ನೀರೇನೆ. ಆದ್ರೆ ಇದಕ್ಕೆ ಸೀಮಿತತೆ, ಇಷ್ಟು ಕಾಲದ ಪರಿಮಿತಿ ಅನ್ನೋದು ಇರುತ್ತೆ, ಇಷ್ಟು ಅದಕ್ಕೆ ರಭಸ ಅನ್ನೋದಿರುತ್ತೆ, ಹೀಗೆಲ್ಲ ಇರುತ್ತೆ. ಆದ್ರೆ ಈ ಅಲೆಗೆ ಅಂತಹ ಗುಣಲಕ್ಷಣಗಳಿದೆಯಲ್ಲ, ಅದು ನೀರಿಗೆ ಏನಿರಲ್ಲ. ಅದು ಯಾವಾಗ್ಲೂ ಇವಾಗ ಇದನ್ನ ಬ್ರಹ್ಮ ಅಂತ ತಗೊಂಡ್ರೆ ಸಚ್ಚಿದಾನಂದ ಸ್ವರೂಪಿ. ಯಾವಾಗ ಜಗತ್ತಾಗಾಯ್ತೋ ಆವಾಗ ಅದು ನಾನು ಇಷ್ಟು ಕಾಲ ಇರ್ತೀನಿ, ಇಷ್ಟೇ ಇದರಲ್ಲಿ ಪ್ರಪಂಚ ಅಂದ್ರೆ ಇಷ್ಟು ಸ್ಥಳಕ್ಕೆ ಮಾತ್ರ ನಾನು ಸೀಮಿತವಾಗಿರ್ತೀನಿ ಅನ್ನುವುದು ಬರೋದು. ಕಾಲ ಮತ್ತು ದೇಶ ಬರೋದು ಯಾವಾಗ ಜಗತ್ತಾಗಿ ಕಾಣಿಸ್ಕೊಂಡಾಗ. ಗೊತ್ತಾಯ್ತಲ್ಲ ಇಂದ್ರಮ್ಮ ಅವ್ರೆ? ಅಂದ್ರೆ ಮೇಡಮ್, ಹೇಳಿ. ದೇಹವೂ ಆತ್ಮ, ಮನಸ್ಸು ಆತ್ಮ, ಬುದ್ಧಿಯೂ ಆತ್ಮ, ಆದ್ರೆ ಆತ್ಮ ಇದಾವುದೂ ಅಲ್ಲ, ಸರಿನಾ? ಅಂದ್ರೆ ಕರೆಕ್ಟ್. ಅದೇ ಅಂದ್ರೆ ಈಗ ಅಲೆನೂ ನೀರೇ, ಆ ಸಣ್ಣ ಸಣ್ಣ ಗುಳ್ಳೆಗಳು ನೀರೇ, ಸಣ್ಣ ಅಲೆನೂ ನೀರೇ, ಆದ್ರೆ ಇದು ಯಾವುದು ಅಲ್ಲ, ಆದ್ರೆ ನೀರ್ ಮಾತ್ರ ಸತ್ಯ. ವೆರಿ ಅಲ್ಲ ಗುಡ್. ಕರೆಕ್ಟ್ ಅನ್ಸುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ನೊಂದು ಹೇಳ್ಬೇಕಂದ್ರೆ ಅದೇ ಮತ್ತೆ ಯಥಾ ಪ್ರಕಾರ ನಾವ್ ಹೇಳ್ಬೇಕಂದ್ರೆ ಮಣ್ಣು, ಮಡಿಕೆಗಳು, ಬಂಗಾರ ಇವೆಲ್ಲ ಆಕಾರಗಳು ಬೇರೆ ಬೇರೆ ಆದ್ರೂ ಕೂಡ ಅದ್ರ ಮೂಲ ವಸ್ತು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಮಣ್ಣು ಇದು. ಅದೇ ತರಹ ಎಲ್ಲಾ ದೇಹದಲ್ಲಿ ನಮ್ಮಲ್ಲಿ ಚೈತನ್ಯ ಇದ್ರು ಕೂಡ ಇದ್ಯಾವುದೂ ನಾನಲ್ಲ, ಆದ್ರೆ ಆತ್ಮ ಮಾತ್ರ ನಾನು. ಹೌದು. ಇದೆಲ್ಲದಕ್ಕೂ ಯಾಕೆಂದ್ರೆ ಇವಾಗ ನಾನ್ ಮಡಕೆ ಆಗೋದ್ರೆ ಒಡೆದೋಗ್ತೀನಿ ಅಂತ ಭಯ ಅಲ್ವಾ? ಹಾಗೆ ಅದು ಪ್ರಪಂಚ, ಅದಕ್ಕೆ ಸೀಮಿತತೆ ಇದೆ ಹೊರತು ಮಣ್ಣಿಗೆ ಏನ್ ಸೀಮಿತತೆ ಇಲ್ಲ. ನಾನು ಒಡೆದೋಗ್ತೀನಿ ಅನ್ನೋ ಭಯ ಇಲ್ಲ, ಅಥವಾ ನಾನು ಇರಲ್ಲ ಅನ್ನೋ ಅಂತದ್ದು ಇಲ್ಲ. ಮಡಕೆಗಾದ್ರೆ ನಾನು ಇರಲ್ಲಪ್ಪ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಅಂತ ಭಯ ತಾನೆ. ಹೌದು. ಏನು ಪ್ರಶ್ನೆಗಳಿಲ್ಲ ಅಲ್ವಾ ಸಾವಿತ್ರಿಜಿ? ಸರಿ, ಕ್ಲಾಸ್ ಮುಗಿಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.